तां सञ्जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणौगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् श्रीविश्वेशतीर्थगुरुभ्यो नमः। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुगणकरुणदिन्दापनितु ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದೊಂದು ಲೀಲೆಗಳನ್ನು ತೋರಿಸ್ತಾ ಬೆಣ್ಣೆ ಕದ್ದ, ಮುಂದೆ ಕಾಲಿಂಗ ಮರ್ದನವನ್ನು ಮಾಡಿದ್ದಾನೆ ಪರಮಾತ್ಮ. ಇದು ಆದ ಕೆಲವು ದಿವಸಕ್ಕೆ ವೃಂದಾವನದಲ್ಲಿ ಪರಮಾತ್ಮ ಎಲ್ಲ ಗೋಪಾಲಕರೆಲ್ಲ ಸೇರಿ ಒಂದು ಇಂದ್ರಮಖ ಅಂದರೆ ಇಂದ್ರನ ಯಜ್ಞ, ಆ ಯಜ್ಞವನ್ನು ಮಾಡಬೇಕು ಅಂತ ಹೊರಟಿದ್ರಂತೆ. ಯಾಕೆ ಅಂದರೆ ಇಂದ್ರ ಮಳೆ ಬರಿಸುವವನು, ಆದ್ದರಿಂದ ಅವನಿಂದಾಗಿ ಬೆಳೆ ಸಿಗುತ್ತೆ. ಅವನಿಗೆ ಬಂದ ಬೆಳೆಯಲ್ಲಿ ನೈವೇದ್ಯವನ್ನು ಕೊಟ್ಟು ಒಂದು ಹೋಮ ಮಾಡಬೇಕು ಅಂತ ಎಲ್ಲ ವಿಚಾರ ಮಾಡಿದ್ರಂತೆ. ಎಲ್ಲ ವಿಚಾರ ಮಾಡಿ ಅವನನ್ನು ಕರೆದು, ಅಂದರೆ ಇಂದ್ರನನ್ನು ಆವಾಹನೆ ಮಾಡಿ ಹೋಮ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಒಳ್ಳೆ ಸಂಪ್ರದಾಯ ಅಂತ ಆನಂದದಿಂದ ಎಲ್ಲ ಹೋಮ ಮಾಡಲಿಕ್ಕೆ ಹೊರಟಿದ್ದಾರೆ. ಆಗ ಕೃಷ್ಣ ಪರಮಾತ್ಮ ಬಂದು ತಡೀತಾನಂತೆ. ತಡೆದು ಹೇಳ್ತಾ ಇದ್ದಾನೆ, ಈ ಯಜ್ಞ ಯಾಕೆ ಮಾಡ್ತೀರಿ ನೀವು? ಮಾಡಬೇಡಿ. ಈ ಯಜ್ಞಕ್ಕೆ ಎಲ್ಲ ವ್ಯರ್ಥ ಮಾಡ್ತಾ ಇದ್ದೀರಿ, ತುಪ್ಪ ಗಿಪ್ಪ ಹಾಕಿ. ಯಾಕೆ ಅಂದರೆ ನಮಗೆ ಬೆಳೆ ಕೊಡ್ತಾ ಇರೋದು, ನಾವು ಸಮೃದ್ಧವಾಗಿರೋದು ಗೋವರ್ಧನ ಪರ್ವತದಿಂದ. ಗೋವರ್ಧನ ಪರ್ವತದಲ್ಲಿ ಬೇಕಾದಷ್ಟು ಬೆಳೆ ಇದೆ. ಆ ಬೆಳೆಯನ್ನು ತಿಂದೇ ಗೋವುಗಳೆಲ್ಲ ನಮಗೆ ಹಾಲನ್ನು ಕೊಡ್ತಾ ಇದೆ. ಅದರಿಂದ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಅದಕ್ಕೋಸ್ಕರ ಅಂತ ಇಂದ್ರನಿಗೆ ಯಾಕೆ ನೈವೇದ್ಯ ಕೊಡ್ತೀರಿ ನೀವು? ಬೇಡ ಅಂತ ಹೇಳಿದಂತೆ. ಬೇಡ ಅಂತ ಕೃಷ್ಣ ಹೇಳಿದರೆ ಭಗವಂತ ಅವನು ಹೇಳಿದ. ಆದರೆ ನಂದಗೋಪ ಹೇಳ್ತಾನೆ, ಕೃಷ್ಣ ಏನು ಹೇಳ್ತಾ ಇದ್ದೀಯೋ ನೀನು? ಹೊಸದಾಗಿ ಏನೇನೋ ಸಂಪ್ರದಾಯಗಳನ್ನು ಶುರು ಮಾಡ್ತೀನಿ ನೀನು. ಈ ಹೊಸ ಸಂಪ್ರದಾಯಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ನಾವು ಮೊದಲಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದೀವಿ, ಅದನ್ನೇ ಮಾಡ್ತೇವೆ ನಾವು ಅಂತ. ಸಂಪ್ರದಾಯ ಸಂಪ್ರಾಪ್ತ ಹಬ್ಬ ಹರಿದಿನದಿ ಹರುಷ ಹಬ್ಬಿ
ಉತ್ತವಾದ ಆಚರಿಸುತ್ತಿಹರು ಉತ್ಸಾಹದಿಂದ ಉಪ್ಪಿ. ವರುಷ ವರುಷ ಮಳೆ ಬೆಳೆಗಳಿಳೆಗೆ ಕರುಣಿಸುವ ದೇವನಂದು. ಹರುಷದಿಂದ ಪೂಜಿಸುವರಿಂದ್ರನನು ವರುಷ ದೇವನೆಂದು. ಎಲ್ಲ ವರುಷ ದೇವ ಅಂತ ಅವನಿಗೆ ಒಂದು ವರ್ಷಕ್ಕೊಂದ್ಸರ್ತಿ ಹೋಮ ಮಾಡೋದು ಅಂತ ನಾವೊಂದು ಪದ್ಧತಿ ಇಟ್ಟುಕೊಂಡಿದ್ದೇವೆ. ಆ ಪದ್ಧತಿಯನ್ನೇ ಬಿಡಿಸ್ತಿದ್ದೀಯಲ್ಲೋ ಕೃಷ್ಣ ನೀನು, ಇದೆಲ್ಲ ಮಾಡಬಾರದು ಅಂತ ಆ ನಂದಗೋಪ ಹೇಳಿದರೆ ಕೃಷ್ಣ ಹೇಳ್ತಾನೆ, ಇಲ್ಲ ಇವನು ಮಳೆ ತರಿಸ್ತಾನೆ ಮಾಡುತ್ತಾನೆ ಅದು ಇದು ಅಂತೆಲ್ಲ ಹೇಳ್ತಿದ್ದೀರಿ, ಅವನಿಗೆ ಹೋಮ ಮಾಡೋದೊಂದು ಪದ್ಧತಿ ಅದು ಇದು, ಈ ಪದ್ಧತಿ ಗಿದ್ದತಿ ಎಲ್ಲ ಮೂಲೆಗಿಡ್ರಿ ಎಂದ ಕೃಷ್ಣ ಅನ್ಸುತ್ತೆ. ಯಾವುದ್ಯಾವುದು ದೊಡ್ಡ ಸಂಪ್ರದಾಯಕ್ಕೆ ತಲೆ ಕೆಡಿಸ್ಕೋಬೇಡ್ರಿ, ನಾನೇ ಹೊಸ ಸಂಪ್ರದಾಯ ಹಾಕೊಡ್ತೀನಿ ಕೇಳಿ ಅಂತಾನೆ ಪರಮಾತ್ಮ. ಗವಳಿಗಳಿಗೆ ಗೋವರ್ಧನಾತ್ರಿ ಹೇಮಾದ್ರಿ ಕಲ್ಪದ್ರುಮವು. ಹಸಿರು ಹುಲ್ಲು ಹಸುಗಳಿಗೆ ಉಸಿರು ಅದಕ್ಕಿಲ್ಲ ಇಲ್ಲಿ ಶ್ರಮವು. ಇಲ್ಲೇನು ಶ್ರಮ ಇಲ್ಲ. ಗೋವರ್ಧನ ಪರ್ವತಕ್ಕೆ ಹೋದ್ರೆ ಹಸಿ ಹಸಿಯಾಗಿರುವಂತಹ ಹುಲ್ಲುಗಳೆಲ್ಲ ಸಿಗುತ್ತದೆ, ಅದೇ ಕೊಡ್ತಾ ಇರೋದಾದ್ರಿಂದ ಅಲ್ಲಿಗೆ ನಾವು ಹೋಗೋಣ, ಅದಕ್ಕೆ ಇಲ್ಲಿ ಬೇಡ ಅಂತ ಎಲ್ಲರೂ ಸೇರಿದ್ರು. ನಂದಗೋಪನ ಕಡೆಗೆ ಸೇರ್ಕೊಂಡ್ಬಿಟ್ರಂತೆ. ಕೃಷ್ಣ ಹೇಳಿದ, ನೀವೆಲ್ಲ ನಂದಗೋಪನ ಕಡೆ ಹೋಗ್ಬೇಡ್ರಿ, ನನ್ನ ಕಡೆಗೆ ಬನ್ನಿ ಎಂದ. ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಒಂದು ವಿಶೇಷವಾಗಿ ಒಂದು ಮಾತು ಹೇಳಿಬಿಟ್ಟಂತೆ. ಇಲ್ಲಿ ತನಕ ನೀವೆಲ್ಲ ಯಜ್ಞ ಮಾಡಿದ್ದೀರಿ, ಯಜ್ಞದಲ್ಲಿ ಯಾವತ್ತಾದರೂ ಕೂಡ ಇಂದ್ರದೇವರು ಬಂದು ನಿಮ್ಮ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದಾನಾ ಅಂತ ಕೇಳಿದ ಪರಮಾತ್ಮ. ಎಲ್ಲರೂ ಹೇಳಿದ್ರು ಇಲ್ಲ, ಹೋಮದಲ್ಲಿ ಯಾರು ಮೇಲೆ ಬರ್ತಾರೆ, ಬಂದರೆ ನಾಳೆಯಿಂದ ಹೋಮವೇ ಮಾಡೋದು ನಿಲ್ಲಿಸ್ಬಿಡ್ತೀವಿ ನಾವು. ಹಾಗೆ ಆದರೆ ಯಾವತ್ತೂ ಬಂದಿಲ್ಲ ಇಂದ್ರ, ಅದಕ್ಕೆ ಬಂದಿಲ್ಲ. ಕೃಷ್ಣ ಹೇಳಿದ, ಹಾಗಾದರೆ ನೀವೆಲ್ಲ ನನ್ನ ಮಾತನ್ನು ಕೇಳಿ ಎಲ್ಲ ನಿಮ್ಮ ನಿಮ್ಮ ಮನೆಗಳಿಂದ ಏನೇನು ನೈವೇದ್ಯ ಮಾಡಲಿಕ್ಕಾಗುತ್ತೋ ಎಲ್ಲ ನೈವೇದ್ಯಗಳನ್ನು ಮಾಡಿಕೊಂಡು ಬನ್ನಿ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತನ್ನಿ. ನಾನು ನಿಮಗೆ ಮಾತು ಕೊಡ್ತೇನೆ, ಗೋವರ್ಧನ ಪರ್ವತದ ಎದರಲ್ಲಿ ಇಟ್ಟು ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗೋವರ್ಧನ ಪರ್ವತವೇ ಅದನ್ನೆಲ್ಲ ತಿಂದು ಬಿಡುತ್ತೆ ಅಂತ ಭಗವಂತ. ಎಲ್ರಿಗೂ ಆಶ್ಚರ್ಯ ಆಗೋಯಿತು, ಬಹಳ ಕುತೂಹಲ ಹುಟ್ಟಿತು. ಯಾಕೆಂದ್ರೆ ನಮ್ಮ ಮನುಷ್ಯನ ಸಹಜ ಸ್ವಭಾವ ಅದು ಅಂತ. ಮನುಷ್ಯ ಸಹಜ. ಭಗವಂತ ಕುತೂಹಲ ಕೆರಳಿಸಿದಂತೆ ಅವರಲ್ಲಿ, ಕುತೂಹಲವನ್ನು ಉಂಟು ಮಾಡಿದ. ಯಾಕೆ ಹಾಗೆ ಅಂದ್ರೆ, ನಾವೇ ಏನು ಮಾಡ್ತೀವಿ, ಗಣಪತಿ ಹಬ್ಬ ಇದೆ, ಗಣಪತಿ ದರ್ಶನ ಮಾಡಬೇಕು ಅದು ಇದು ಅಂತ ಹೇಳಿದ್ರೆ ನಾವು ಗಣಪತಿ ದರ್ಶನಕ್ಕೆ ಹೋಗೋದಿಲ್ಲ, ನೋಡೋದಿಲ್ಲ ನಾವು. ಆದರೆ ಅದೇ ಇಲ್ಲೆಲ್ಲೋ ಗಣಪತಿ ಇದ್ದಾನೆ, ಅವನು ಹಾಲು ಕುಡಿತಾನೆ ಅಂದ್ರೆ ಕ್ಯೂ ನಿಂತುಕೊಳ್ತೀವಿ ನೋಡ್ಲಿಕ್ಕೆ. ಹಾಗೆ ಕುತೂಹಲ. ಅದಕ್ಕೆ ಗೋವರ್ಧನ ಪರ್ವತವೇ ತಿನ್ನುತ್ತೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೂಡ ಕುತೂಹಲದಲ್ಲಿ ಓಡೋಡಿ ಬಂದ್ರಂತೆ. ಅವರವರ ಮನೆಯಿಂದ ನೈವೇದ್ಯಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಪರಮಾತ್ಮ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಗೋವರ್ಧನ ಪರ್ವತದ ಎದರಲ್ಲಿ ನಿಲ್ಲಿಸಿದ್ರೆ ಕೃಷ್ಣ ಹೇಳಿದ, ಏನೇನು ಮಾಡಬೇಕು ಅಂತಿದ್ರು ಸಮರ್ಪಣೆ ಮಾಡ್ರಿ ಇಂದ. ಕೃಷ್ಣ ನೀನು ಹೇಳ್ತಾ ಇದ್ದೀಯ, ಆದ್ರಿಂದ ಸಮರ್ಪಣೆ ಮಾಡುತ್ತೇವೆ. ಕೃಷ್ಣ ನಿನಗೆ ಸಮರ್ಪಣೆ ಅಂತ ಹೇಳಿದ್ರಂತೆ. ಕೃಷ್ಣಾರ್ಪಣ ಅಂದ್ರು ಎದರಲ್ಲಿ ನಿಂತು. ಆ ಗೋವರ್ಧನ ಪರ್ವತವೇನೆ ಎಷ್ಟು ದೊಡ್ಡದು, 300 ಕಿಲೋಮೀಟರ್ ವ್ಯಾಪ್ತಿ ಇದೆ ಅಂತದ್ರು. 300 ಕಿಲೋಮೀಟರ್ಸ್ ಅಷ್ಟು ದೊಡ್ಡದಿರುವಂತಹ ಒಂದು ದೊಡ್ಡ ಪರ್ವತ, ಅದು ಅರ್ಧ ಭಾಗ ಆಯಿತಂತೆ. ಬಾಯಿ ತೆರೆದಂತೆ ತೆರೆದು ಎಲ್ಲ ಪದಾರ್ಥಗಳನ್ನು ನುಂಗಿ ಹಾಕಿತಂತೆ. ಅಂದ್ರೆ ಆ ಗೋವರ್ಧನ ಪರ್ವತದ ಒಳಗೆ ನಿಂತು ಪರಮಾತ್ಮನೇ ಎಲ್ಲವನ್ನು ಕೂಡ ಅವನು ಉಂಡಿದ್ದಾನಂತೆ ಭಗವಂತ. ಎಲ್ಲವನ್ನ ತಿಂದಾಗ ಆಗ ಮೇಲೆ ಇದ್ದಂತಹ ಆ ಇಂದ್ರನಿಗೆ ಸಿಟ್ಟು ಬಂತಂತೆ. ಏನಿದು, ಇವರೆಲ್ಲರೂ ಕೂಡ ಅವನ್ಯಾರೋ ದನ ಕಾಯೋ ಹುಡುಗನ ಮಾತನ್ನ ಕೇಳಿ ನನ್ನ ನೈವೇದ್ಯವನ್ನ ಗೋವರ್ಧನ ಪರ್ವತಕ್ಕೆ ಕೊಟ್ಟಿದ್ದಾರೆ, ನನಗೆ ಕೊಡ್ಲಿಲ್ಲ ಅಂತ ಸಿಟ್ಟು ಬಂತಂತೆ. ಆ ಸಿಟ್ಟಿನಿಂದ ರೋಷ, ಅದು ರೋಷ ರೊಚ್ಚು ಹೆಚ್ಚಾಗಿ ಸೇಡು ಕಿಚ್ಚಾಗಿ ಹುಚ್ಚನಾದ. ಇಂದ್ರ ಮೇಘ ವೃಂದಕ್ಕೆ ವೃಂದವನ ಕೊಚ್ಚಲಾಜ್ಞೆಗೈದ. ಗುಡುಗು ಗುಡುಗಿ ನೆಲ ನಡುಗಿ ಮಿಂಚು ಜಲ ತುಂಬ ಗೊಂಚಲಾಡಿ. ಹುಚ್ಚು ಮಳೆಯು ರಪ ರಪನೆ ಬೀಳುತ್ತಲಿದೆ ಆಣೆ ಕಲ್ಲುಗೂಡಿ. ಆಣೆ ಕಲ್ಲಿನ ಮಳೆಗಳನ್ನು ಬಿಡಿಸ್ತಾ ಇದ್ದಾನಂತೆ ಸಿಟ್ಟಿನಿಂದಾಗಿ. ಎಂಥ ಆನೆ ಕಲ್ಲು ಅಂತ ಹೇಳಿದ್ರೆ ಒಂದೊಂದು ಮಳೆಯ ಹನಿಗಳು ಕೂಡ ಆನೆ ಸೊಂಡಲಿನ ಗಾತ್ರ ಇತ್ತಂತೆ. ಅಷ್ಟಿಷ್ಟು ಗಾತ್ರದ ಮಳೆಯನ್ನ ಧಾರಾಕಾರವಾಗಿ ಬಿಡಿಸಿದ್ದಾನಂತೆ. ಧಾರಾಕಾರವಾಗಿ ಅಷ್ಟು ಬಿಡಿಸುವಾಗ ಎಲ್ಲ ಕೃಷ್ಣನಿಗೆ ಹೇಳಿದಂತೆ, ಕೃಷ್ಣ ನಿನ್ನ ಮಾತು ಕೇಳಿ ನಾವು ಕೆಟ್ಟಿವಿ ಎಂದ್ರಂತೆ.
ನಿನ್ನ ಮಾತು ಕೇಳಿ ಕೆಟ್ವಿ. ಯಾಕೆಂದ್ರೆ ಇವತ್ತು ನೋಡಿ ನಾವು ಅವನಿಗೆ ನೈವೇದ್ಯ ಕೊಡ್ಲಿಲ್ಲ, ಜೋರು ಮಳೆ ಬರೆಸ್ತಾ ಇದ್ದಾನೆ ಇಂದ್ರ ಅಂತ ಹೇಳಿದ್ರು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನ ಮಾತು ಕೇಳಿದವರು ಯಾರು ಕೂಡ ಜೀವನದಲ್ಲಿ ಕೆಟ್ಟಿಲ್ಲ ಅಂತ ಭಗವಂತ. ಎಲ್ಲರೂ ಉದ್ಧಾರ ಆಗಿದ್ದಾರೆ. ನೀವು ನನ್ನ ಮಾತು ಕೇಳಿದ್ದೀರಿ ಅಂದ ಮೇಲೆ ನಾನು ನಿಮ್ಮನ್ನು ಉದ್ಧಾರ ಮಾಡುತ್ತೇನೆ, ನೀವೇನು ಹೆದರಬೇಡಿ ಅಂತ ಆ ದೊಡ್ಡ ಗೋವರ್ಧನ ಪರ್ವತವನ್ನೇ ಕೃಷ್ಣ ಪರಮಾತ್ಮ ತಾನೊಬ್ಬನೇ ಅದನ್ನ ಕಿತ್ತಿ ತನ್ನ ಕಿರುಬೆರಳಲ್ಲಿ ಹಿಡಿದುಬಿಟ್ಟಂತೆ ಭಗವಂತ. ಕಿರುಬೆರಳಲ್ಲಿ ಅದನ್ನು ನಿಲ್ಲಿಸಿಬಿಟ್ಟ ಭಗವಂತ. ಕಿರುಬೆರಳಲ್ಲಿ ನಿಲ್ಲಿಸಿದಾಗ ಎಲ್ಲ ನೋಡ್ತಾ ಇದ್ದಾರೆ. ನೋಡುವಾಗ ಆಶ್ಚರ್ಯ, ಎಲ್ಲರಿಗೂ ಕೂಡ ಪರಮಾಶ್ಚರ್ಯ ಆಗ್ತಿದೆ. ಇದನ್ನು ಒಬ್ಬ ಕವಿ ಹೇಳುತ್ತಾನೆ, ಪರಮಾತ್ಮ ಕಿರುಬೆರಳಿಂದ ಹಿಡಿದಂತೆ ಅದನ್ನು. ಯಾಕೆ ಗೋವರ್ಧನ ಪರ್ವತವನ್ನ ಕಿರುಬೆರಳಲ್ಲಿ ಹಿಡಿದಿದ್ದಾನೆ ಭಗವಂತ ಅಂದ್ರೆ, ಕಿರುಬೆರಳು ಪ್ರಾರ್ಥನೆ ಮಾಡಿತ್ತಂತೆ ಭಗವಂತನ. ನೋಡಿ ಆಗಿದೆ, ಎಲ್ಲರನ್ನ ಗಮನಿಸ್ತಾನೆ ಭಗವಂತ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ. ಕಿರುಬೆರಳು ಪ್ರಾರ್ಥನೆ ಮಾಡಿತ್ತಂತೆ. ಅದೇನು ಅಂದ್ರೆ, ಭಗವಂತ ಎಲ್ಲಾ ಬೆರಳುಗಳಿಗೂ ಕೂಡ ಒಂದೊಂದು ಸ್ಥಾನ ಕೊಟ್ಟಿದ್ದಿ, ನನಗೆ ಮಾತ್ರ ಸ್ಥಾನ ಇಲ್ಲ, ನನಗೂ ಒಂದು ಸ್ಥಾನ ಕೊಡು ಅಂತ ಕೇಳಿತ್ತಂತೆ. ಯಾಕೆ? ತೋರು ಬೆರಳು, ಈ ಹೆಬ್ಬೆರಳಿದೆ, ಹೆಬ್ಬೆರಳು ಯಾರು ಏನೇ ಮಾಡಿದ್ರು ಏನು ಅಂತ ಕೇಳಲಿಕ್ಕೆ ಅದೇ ಎದ್ದು ನಿಲ್ತದೆ, ಗಟ್ಟಿ ಇದೆ ಅದು. ಇನ್ನು ಯಾರಾದ್ರೂ ತಪ್ಪು ಮಾಡಿದರೆ ನೀನು ಅಂತ ತೋರಿಸ್ಲಿಕ್ಕೆ ತೋರು ಬೆರಳಿದೆ. ಇನ್ನು ಮಧ್ಯದ ಬೆರಳು ಎಲ್ಲ ಬೆರಳಿಗಿಂತಲೂ ಕೂಡ ನಾನು ಎತ್ತರ ಅನ್ನುವಂಥ ಅಹಂಕಾರ ಅದಕ್ಕಿದೆ. ಇನ್ನು ಅನಾಮಿಕ ಅನ್ನುವ ಬೆರಳು, ಯಾರು ಏನು ಬಂಗಾರ ಗಿಂಗಾರ ಮಾಡಿಸಿದರೆ ಸನ್ಮಾನ ಅದಕ್ಕೆ, ನನಗೇನೂ ಇಲ್ಲ. ಆದ್ರಿಂದ ಕೃಷ್ಣ ನನಗೂ ಒಂದು ಸ್ಥಾನ ಕೊಡು ಅಂತ ಕೇಳಿದ್ರಂತೆ. ಆ ಬೆರಳು ಕೇಳಿತಂತೆ, ನನಗೂ ಸ್ಥಾನ ಕೊಟ್ಟಿದ್ದಾರೆ ಮಂದಿ. ಯಾವಾಗ? ಸಣ್ಣ ಮಕ್ಕಳಿದ್ದಾಗ ಶಾಲೆಯಲ್ಲಿದ್ದಾಗ ಹೀಗೆ ತೋರಿಸಿರ್ತಾರೆ ಅಷ್ಟೇ, ಆಮೇಲೆ ಮರೆತೇ ಬಿಟ್ಟಿರ್ತಾರೆ ನನ್ನನ್ನ ಅಂತ. ಅದಕ್ಕೆ ನನಗೆ ಸ್ಥಾನ ಕೊಡು ಅಂತ ಕೇಳಿದ್ದಕ್ಕೆ ಪರಮಾತ್ಮ ಏನು ಮಾಡಿದಂತೆ, ಈ 4 ಬೆರಳುಗಳನ್ನು ಮಡಚಿದ, ಕಿರುಬೆರಳನ್ನು ಮಾತ್ರ ಎತ್ತಿ ಹಿಡಿದು ಅದರಿಂದಾಗಿ ಗೋವರ್ಧನ ಪರ್ವತವನ್ನು ಎತ್ತಿದ. ಕಿರುಬೆರಳಿಗೆ ಹೇಳಿದಂತೆ, ಈಗ ಸಮಾಧಾನ ನನಗೆ ಅಂತ ಕೇಳಿದಂತೆ. ಅದು ಅಹಂಕಾರದಿಂದ ಖುಷಿ ಪಟ್ಟುಕೊಳ್ಳುತ್ತಾ ಇತ್ತಂತೆ ಬೆರಳು ಕೂಡ. ಹೀಗೆ ಕಾವ್ಯಾತ್ಮಕವಾಗಿ ವರ್ಣನೆ ಮಾಡುತ್ತಾರೆ. ಹಾಗೆ ಭಗವಂತ ಅದನ್ನು ಗಮನಿಸಿದ್ದಾನೆ. ಅದನ್ನು ಎತ್ತಿ ನಿಂತಿದ್ದಾನೆ ಪರಮಾತ್ಮ ಗೋವರ್ಧನ ಪರ್ವತವನ್ನ. ಎಷ್ಟು ದೊಡ್ಡ ಪರ್ವತ, 300 ಕಿಲೋಮೀಟರ್ ಇರುವಂತಹ ದೊಡ್ಡ ಪರ್ವತ ಅಂತೆ. ಆ ದೊಡ್ಡ ಪರ್ವತವನ್ನ ಎತ್ತಿ ನಿಂತಾಗ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂಭ್ರಮ ಅಂತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂಭ್ರಮ. ಕೆಲವು ವಾದರಾಜರು ಹೇಳುತ್ತಾರೆ, ಪರ್ವತ ಎತ್ತಿ ಹಿಡಿದಾಗ ಕೆಳಗಿಂದ ಪರ್ವತ ಕಿತ್ತಿದ್ದಾನಲ್ಲ, ಅಷ್ಟು ಭಾಗವೂ ಕೂಡ ಹಳ್ಳ ಆಗಿತ್ತಂತೆ, ಅಷ್ಟು ಭಾಗ ಹೊಂಡ, ಅಷ್ಟರ ಒಳಗೆ ಕೆಳಗೆ ಪರಮಾತ್ಮ ನಿಂತಿದ್ದಾನೆ. ಇದರ ಮೂಲಕ ಏನನ್ನು ಹೇಳ್ತಾನೆ ನಮಗೆ ಅಂದ್ರೆ, ನಿತ್ಯವೂ ಕೂಡ ಹೊಂಡ ಇದೆ ಅಲ್ವಾ, ಮೇಲೆ ಪರ್ವತ ಇದೆ, ನಿತ್ಯವೂ ಕೂಡ ನನ್ನನ್ನು ನಿಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಸಂಪುಷ್ಟದಲ್ಲಿಟ್ಟು ನನ್ನನ್ನು ಪೂಜೆ ಮಾಡಿ ಅಂತ. ಸಂಪುಷ್ಟ ಅಂದ್ರೆ ಹಾಗಿರ್ತದೆ. ಹಿಂದಿನ ಕಾಲದ ಮನೆಗಳಲ್ಲಿರುವ ಸಂಪುಷ್ಟಗಳು ಕೆಳಗೆ ಡಬ್ಬಿ ಇರ್ತದೆ, ಮೇಲೆ ಗೋಪುರಾಕಾರದಲ್ಲಿ ಅದರ ಮುಚ್ಚಳ ಇರ್ತದೆ. ಅದು ಏನು ಅಂದ್ರೆ ಗೋವರ್ಧನ ಪರ್ವತ ಅಂತ ಚಿಂತನೆ. ಅಲ್ಲಿ ನನ್ನನ್ನು ಪೂಜೆ ಮಾಡುತ್ತಾರೆ ಭಕ್ತರು ಅಂತ ಅನುಸಂಧಾನ. ಹಾಗೆ ಪರಮಾತ್ಮ ಹೇಳಿದಂತೆ. ಇದಷ್ಟೇ ಅಲ್ಲ, ಇನ್ನೊಂದು ಒಗಟಿತ್ತಂತೆ. ಒಗಟು ಅಂದ್ರೆ ಗೊತ್ತಿದೆ ನಿಮಗೆಲ್ಲ. ಒಗಟು ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ, ಮಗುವಿನ ಕೈಯಲ್ಲಿ 1000 ಆನೆಗಳಿದ್ದಾವೆ ಅಂತ ಹೇಳ್ತಿದ್ರಂತೆ. ಮಗುವಿನ ಕೈಯಲ್ಲಿ 1000 ಆನೆಗಳಿದ್ದಾವೆ ಅಂತ ಒಂದು ಒಗಟು. ಆ ಒಗಟು ಬಿಡಿಸ್ಬೇಕು, ಯಾರಿಗೂ ಬಿಡಿಸ್ಲಿಕ್ಕಾಗಿರ್ಲಿಲ್ಲ ಅಂತದ. ಯಾರಿಗೂ ಬಿಡಿಸ್ಲಿಕ್ಕಾಗದೇ ಇದ್ದಾಗ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನ ಎತ್ತಿ ಆ ಒಗಟನ್ನ ಬಿಡಿಸಿದಂತೆ. ಹೇಗೆ ಅಂದ್ರೆ, ಶಿಶೋಕರೆ ಅಂದ್ರೆ ಮಗುವಿನ ಕೈಯಲ್ಲಿ ಆನೆ ಇದೆ ಅಂತ ಹೇಳಿದ್ರೆ, ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿದಾಗ ಆ ಗೋವರ್ಧನ ಪರ್ವತ 300 ಕಿಲೋಮೀಟರ್ ಇತ್ತು. ಅದರ ಮೇಲೆ ದೊಡ್ಡ ಕಾಡೆ ಇತ್ತಂತೆ. ಆ ಕಾಡಿನಲ್ಲಿ ಅನೇಕ ಆನೆಗಳು, ಸಿಂಹಗಳು ಎಲ್ಲ ಇತ್ತು. ಆದ್ರಿಂದ ಶಿಶೋಹೋ ಕರೆ ಅಂದ್ರೆ ಭಗವಂತನ ಕೈಯಲ್ಲಿ ಗೋವರ್ಧನ ಪರ್ವತ, ಅದರ ಮೇಲೆ 1000 ಆನೆಗಳು. ಅದರಿಂದ ಉತ್ತರ ಸಿಕ್ತು. ಏನು ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ ಅಂದ್ರೆ ಗೋವರ್ಧನೋದ್ಧಾರಕ ಕೃಷ್ಣ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಸಿಕ್ತು ಅಂತ ಈ ರೀತಿ ಒಗಟನ್ನ ಬಿಡಿಸಿಕೊಟ್ಟಿದ್ದಾನಂತೆ ಪರಮಾತ್ಮ. ಇಷ್ಟ ಆದರೆ ಇನ್ನೊಂದು ಕಡೆಯಲ್ಲಿ ಅವಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬ ಆಯಿತು ಅಂತ ಹೇಳ್ತಾರೆ. ಯಶೋದೆ ಆ ಗೋವರ್ಧನ ಪರ್ವತವನ್ನ ಎತ್ತಿದಾಗ ಕೃಷ್ಣ ಪರಮಾತ್ಮನನ್ನ ನೋಡಿ ಅಲ್ಲಿ ಇದ್ದವರಲ್ಲೆಲ್ಲರ ಹತ್ರ ಹೋಗಿ ಮಾತಾಡಿ ಬರ್ತಿದ್ದಂತೆ ಯಶೋದೆ. ಅವ್ರಿಗೆ ಗೊತ್ತಿರ್ಲಿ ಬಿಡ್ಲಿ ಎಲ್ಲರ ಹತ್ರ ಹೋಗೋದಂತೆ, ಹೋಗಿ ಹೇಳೋದಂತೆ ಯಶೋದೆ. ಆ ಗೋವರ್ಧನ ಪರ್ವತ ಹಿಡಿದಿದ್ದಾನಲ್ಲ, ಅವ್ನು ಯಾರು ಗೊತ್ತಾ ಅಂತ ಕೇಳಿದಾಗ ಗೊತ್ತು ಅಂತ ಹೇಳಲಿಕ್ಕೆ ಪುರುಸಕ್ಕಿಲ್ಲ, ನನ್ನ ಮಗ ಅಂತ ಹೇಳೋದು, ತಾನೇ ಹೇಳೋದಂತೆ, ನನ್ನ ಮಗ ಅಂತ ಹೇಳ್ಕೊಂಡ್ ಬರ್ತಿದ್ಲು. ಇದು ಯಶೋದೆಗೆ ಆದಂತ ಆನಂದ ಅಂತ ಹೇಳ್ತಾರೆ.
ಇದು ಯಶೋದೆಗೆ ಈ ಆನಂದ ಆಗ್ತಾ ಇದ್ರೆ ಅಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ, ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರಂತೆ, ಎಲ್ಲಾ ಕೃಷ್ಣ ಏನೋ ಕಷ್ಟ ಬಂತು ಅಂದ ಕೂಡಲೇನೆ ದೊಡ್ಡ ಪರ್ವತವನ್ನೇ ಎತ್ತಿ ಹಿಡಿದಿದ್ದೀಯಲ್ಲ, ಆದ್ರಿಂದ ನಮಗೂ ಕೂಡ ನಮ್ಮ ಜೀವನದಲ್ಲಿ ಗಂಡ ಅಂತದಂದ್ರೆ ಇಂತಹ ಕೃಷ್ಣನೇ ಬರಬೇಕು ಅಂತ ಅವರೆಲ್ಲ ಅಂದ್ಕೊಂಡ್ರಂತೆ. ಕೃಷ್ಣ ಕಷ್ಟ ಬಂದ್ರೆ ಬೆಟ್ಟವನ್ನೇ ಎತ್ತಿ ಬಿಡ್ತಾನೆ, ಹಾಗಾಗಿ ಕಷ್ಟವೇ ಇರೋಲ್ಲ ಇವನ ಜೊತೆಗಿದ್ರೆ, ಅದರಿಂದ ಇಂಥವನೇ ಗಂಡನಾಗಿ ಬರಬೇಕು ಅಂತ ಎಲ್ಲಾ ಹುಡುಗಿಯರು ಕೂಡ ಕೃಷ್ಣನ ಕಡೆಗೆ ನೋಡುತ್ತಿದ್ರಂತೆ. ಕೃಷ್ಣನ ಕಡೆಗೆ ನೋಡ್ತಾ ಇದ್ರೆ ಈ ಕಡೆ ಹುಡುಗರ ಸಮಸ್ಯೆ ಏನು ಅಂದ್ರೆ, ಹುಡುಗರೆಲ್ಲ ಯೋಚನೆ ಮಾಡಿದಂತೆ, ಅಲ್ಲ ಎಲ್ಲ ಹುಡುಗಿಯರು ಕೂಡ ಕೃಷ್ಣನ್ನೇ ನೋಡ್ತಿದ್ದಾರಲ್ಲ, ನಮಗೆಲ್ಲ ಬ್ರಹ್ಮಚರ್ಯವೇ ಗತಿಯೋ ಏನೋ ಅಂತ ಹೇಳಿಬಿಟ್ಟು ಅವರೆಲ್ಲ ಬೇಸರ ಮಾಡ್ಕೊಳ್ತಿದ್ರಂತೆ. ಇನ್ನು ವಯಸ್ಸಾದಂತ ಮುದುಕರು ಮುದುಕಿಯರು ಇವರೆಲ್ಲರೂ ಕೂಡ ಆಗುವಾಗ ಅವರ ಯೋಚನೆ ಇನ್ನೇನೋ ಬಂದಿತ್ತಂತೆ. ಅಲ್ಲ 7 ವರ್ಷದ ಹುಡುಗ ಕೃಷ್ಣ ಇಷ್ಟು ದೊಡ್ಡ ಪರ್ವತ ಹಿಡಿದು ನಿಂತಿದ್ದಾನೆ, ಅಕಸ್ಮಾತ್ ಬ್ಯಾಲೆನ್ಸ್ ತಪ್ಪಿ ಏನಾದ್ರೂ ಕೆಳಗೆ ಬಿದ್ದರೆ ನಮ್ಮ ಗತಿ ಏನು ಅಂತ ಅವ್ರ ಯೋಚನೆ. ಕೊನೆ ಕಾಲದಲ್ಲಿ ಏನೋ ಹಾಯಾಗಿ ಹೋಗೋಣ ಅಂತಿದ್ರೆ ಈ ಪರ್ವತವನ್ನು ತಲೆ ಮೇಲೆ ಹಾಕೊಂಡು ಹೋಗೋ ಸ್ಥಿತಿ ಬಂತಲ್ಲ ನಮಗೆ ಅಂತ, ಅದಕ್ಕೆ ಅವರೆಲ್ಲ ಯೋಚನೆ ಮಾಡಿದ್ರಂತೆ. ಅವರು ಊರುಗೋಲನ್ನು ತಂದಿದ್ರಂತೆ, ಅವರೆಲ್ಲ ಸ್ಟಿಕ್, ವಾಕಿಂಗ್ ಸ್ಟಿಕ್ ಅಂತಾರಲ್ಲ ಅದನ್ನು ತಂದಿದ್ರಂತೆ. ತಂದವರೆಲ್ಲ ಏನ್ ಮಾಡಿದ್ರು, ಯಾವುದಕ್ಕೂ ಒಂದು ಸೇಫ್ಟಿ ಇರ್ಲಿ ಅಂತ ಕೃಷ್ಣನ ಜೊತೆಗೆ ನಾವು ಒಂದು ಬ್ಯಾಲೆನ್ಸ್ ಕೊಡೋಣ ಅಂತ ಆ ಸ್ಟಿಕ್ ಅನ್ನೇ ಹಿಡಿದ್ರಂತೆ. ಹೀಗೆಲ್ಲದಕ್ಕೂ ಅದನ್ನ ಹಿಡ್ಕೊಂಡು ನಿಂತ್ಕೊಂಡ್ರಂತೆ. ಕೆಲವು ಹಳೆಯ ಫೋಟೋ ಇರ್ತವೆ ನೋಡ್ರಿ, ಬೇಕಾದ್ರೆ ಗೋವರ್ಧನ ಪರ್ವತವನ್ನು ಹಿಡಿದಾಗ ವಯಸ್ಸಾದ ಮುದುಕರೆಲ್ಲರೂ ಕೂಡ ಒಂದು ವಾಕಿಂಗ್ ಸ್ಟಿಕ್ ಅನ್ನು ತಗೊಂಡು ಆ ಪರ್ವತವನ್ನು ಹಿಡ್ಕೊಂಡಿರ್ತಾರೆ. ಹೀಗೆ ಅವರೆಲ್ಲ ಸ್ಟಿಕ್ ಹಿಡ್ಕೊಂಡು ನಿಂತರು. ಎಷ್ಟೊತ್ತು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ? ನಮಗೆ 1 ನಿಮಿಷ ಕೈ ಹೀಗೆ ಹಿಡ್ಕೊಳ್ಳಿಕ್ಕೆ ಆಗಲ್ಲ, ಸೋತ್ ಹೋಗ್ತದೆ. ಅವ್ರ ಕೈ ಸೋತ್ ಹೋಯ್ತು, ಎಲ್ಲ ಕೆಳಗೆ ಬಿಟ್ರು. ಕೃಷ್ಣ ನೀನೇ ಗತಿ ಅಂತ ಅನ್ಕೊಂಡ್ರು, ಸುಮ್ಮನೆ ಕೂತ್ಕೊಂಡ್ರು ಕೆಲವರು. ಹೀಗೆ ಪರಮಾತ್ಮ ಗೋವರ್ಧನೋದ್ಧಾರಕನಾಗಿ ಎಲ್ಲರಿಗೆ ಪರಮಾನುಗ್ರಹವನ್ನು ಮಾಡಿದ. ಕೆಳಗೆ ನಿಂತಂತ ಎಲ್ಲರಿಗೂ ಕೂಡ ಹೇಳಿದಂತೆ, ನಿಮಗೇನಾದ್ರೂ ಬೇಕಾ, ಹಸಿವಾಗ್ತಿದೆಯಾ ಅಂತ ಕೇಳ್ತಾನೆ. ಹೌದು ಅಂದ್ರೆ ಆ ಗೋವರ್ಧನ ಪರ್ವತ ಕಿರುಬೆರಳಲ್ಲಿರೋದನ್ನು ಸುಮ್ಮನೆ ಅಲಗಾಡಿಸ್ತಿದ್ದಂತೆ. ಅಲಗಾಡಿಸಿದ್ರೆ ಅದರ ಮೇಲೆ ಇದ್ದಂತ, ಪರ್ವತದ ಮೇಲೆ ಇದ್ದಂತ ಕಾಡಿನಿಂದ ಅನೇಕ ಹಣ್ಣುಗಳೆಲ್ಲ ಉದುರಿ ಬಿಡ್ತಾ ಇದ್ದಂತೆ. ಹಸುಗಳಿಗೆಲ್ಲ ಮೇವು ಬೇಕು ಅಂದ್ರೆ ಮೇಲೆ ಇದ್ದ ಎಲೆಗಳನ್ನೆಲ್ಲವನ್ನು ಕೂಡ ಕೆಳಗೆ ಉದುರಿಸ್ತಾ ಇದ್ದಂತೆ ಪರಮಾತ್ಮ. ಮಕ್ಕಳಿಗೆ ಹಾಲು ಬೇಕು ಅಂದ್ರೆ ಅಲ್ಲೇ ಇದ್ದ ಹಸುಗಳ ಕೆಚ್ಚಲಿಂದ ಹಾಲನ್ನು ಕರೆಸಿಕೊಡ್ತಾ ಇದ್ದಂತೆ. ಅಂತೂ ಯಾವ ಕುಂದು ಕೊರತೆ ಇಲ್ಲದಂತೆ ಗೋವರ್ಧನ ಪರ್ವತದ ಕೆಳಗೆ ಎಲ್ಲರನ್ನ ಸಂರಕ್ಷಣೆ ಮಾಡಿದ್ದಾನೆ ಭಗವಂತ. ಪರಮಾತ್ಮನನ್ನು ನಂಬಿದ್ರೆ ಯಾರಿಗೆ ತಾನೇ ರಕ್ಷಣೆ ಸಿಗೋದಿಲ್ಲ, ಎಲ್ಲರೂ ಸಂರಕ್ಷಿತರಾಗಿದ್ದಾರಂತೆ, ಆನಂದಮಯವಾಗಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಆ ಪರಮಾತ್ಮ ರಕ್ಷಣೆ ಮಾಡಿದ. ಕೊನೆಗೆ 1 ವಾರದ ತನಕಲೂ ಕೂಡ ಸತತವಾಗಿ ಮಳೆ ಬಂತು. ಸತತವಾಗಿ ಮಳೆ 1 ವಾರ ಆಗುವಾಗ ಆಗ ಗೋವರ್ಧನ ಪರ್ವತ ಹಿಡಿದು ನಿಂತಿದ್ದಾನೆ, ಇವನು ಯಾರೋ ಸಾಮಾನ್ಯನಲ್ಲ ಅಂತ ಇಂದ್ರನಿಗೆ ಅರ್ಥ ಆಯಿತು. ಇಂದ್ರನಿಗೆ ಅರ್ಥ ಆಗಿ ಇವನು ಗೋಪಾಲಕನಾಗಿ ಬಂದವನು ಸಾಕ್ಷಾತ್ ಭಗವಂತ ಅಂತ ತಿಳಿದು ಮಳೆಯನ್ನು ನಿಲ್ಲಿಸಿದಂತೆ. ಏಕಾಂತದಲ್ಲಿ ಕ್ಷಮೆ ಕೇಳಬೇಕು ಅಂತ ಕಾಯ್ತಿದ್ದಾನೆ. ಆಗ ಗೋವರ್ಧನ ಪರ್ವತ ಹಿಡಿದಂತ ಕೃಷ್ಣ ಒಬ್ಬ ಗೋಪಾಲಕನಿಗೆ ಹೇಳಿದಂತೆ, ಗೋಪಾಲ ನೋಡಲಿ ಹೊರಗೆ ಹೋಗಿ ನೋಡಿ, ಮಳೆ ನಿಂತಿದೆಯೋ ಇಲ್ಲೋ ನೋಡ್ಕೊಂಡು ಬಾ ಅನ್ನಂತೆ. ಮಳೆ ನಿಂತಿದೆಯೋ ಇಲ್ಲೋ ನೋಡ್ಕೊಂಡು ಬಾ ಅಂದ್ರೆ ಅವನು ನಿಧಾನವಾಗಿ ಹೋಗಿ ನೋಡ್ಕೊಂಡು ಬಂದನಂತೆ. ನೋಡ್ಕೊಂಡು ಬಂದು ಕೃಷ್ಣನಿಗೆ ಹೇಳಿದ, ಕೃಷ್ಣ ಧಾರಾ ನೈವ, ಮಳೆ ನಿಂತು ಹೋಗಿದೆ ಕೃಷ್ಣ, ಧಾರೆ ಇಲ್ಲ, ಮಳೆಯ ಧಾರೆ ಇಲ್ಲ, ನಿಂತು ಹೋಗಿದೆ ಅಂತ ಹೇಳಿದ್ರೆ ಕೃಷ್ಣ ತಾನೇ ಬಗ್ಗಿ ನೋಡಿದಂತೆ ಒಂದ್ಸರಿ. ಇನ್ನು ಹನಿ 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 ಬೀಳ್ತಾ ಇತ್ತು. ಆ ಹನಿ ಬೀಳೋದನ್ನ ನೋಡಿ ಮತ್ತೆ ಕೃಷ್ಣ ಹೇಳಿದ, ಅಲ್ಲ ಮಳೆ ನಿಂತಿದೆ ಅಂತ ಹೇಳ್ತಾ ಇದ್ದೀ, ಮತ್ತೆ ಹನಿ ಬೀಳ್ತಾ ಇದೆ ಅಲ್ಲ ಅಂದ್ರೆ ಅದಕ್ಕೆ ಆ ಗೋಪಾಲ ಅಂತ ಹೇಳಿದ, ಕೃಷ್ಣ ಅದು ಮಳೆಯ ಹನಿ ಅಲ್ಲಪ್ಪ, ಮೇಲೆ ಸಪ್ತಋಷಿಗಳ ಮಂಡಲದಲ್ಲಿರುವಂತಹ ಸಪ್ತಋಷಿಗಳೆಲ್ಲರೂ ಕೂಡ ನಿನ್ನ ಈ ಲೀಲೆಯನ್ನ ನೋಡಿ ಅವರ ಆನಂದ ಬಾಷ್ಪದಿಂದ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆ ಕಣ್ಣೀರಿನ ಧಾರೆಯೇ ಮಳೆಯಂತೆ ಕಾಣುತ್ತಾ ಇದೆ ಎಂದು. ಸರಿ, ಮತ್ತೆ ಕೃಷ್ಣ ಹೇಳಿದ, ಅಲ್ಲ ಮಳೆ ಏನೋ ಅಲ್ಲ ಅಂತ ಹೇಳ್ತಿದ್ದಿ, ಆದ್ರೆ ಗುಡುಗು ಮಿಂಚು ಎಲ್ಲ ಕೇಳ್ತಾ ಇದೆಯಲ್ಲ, ಗುಡುಗಿದೆ, ಗುಡುಗಷ್ಟೇ ಅಲ್ಲ ಮಿಂಚು ಕಾಣ್ತಾ ಇದೆ. ಅದಕ್ಕೆ ಗುಡುಗು ಅಂತ ಹೇಳಿದಲ್ಲ ಕೃಷ್ಣ, ಅದು ಗುಡುಗಲ್ಲ. ಮೇಲೆ ಇರುವಂತ ಸಿದ್ಧರು ಗಂಧರ್ವರು ಎಲ್ಲರೂ ನಿನ್ನ ಲೀಲೆಯನ್ನ ನೋಡಿ ಆನಂದದಿಂದ ನಿನ್ನನ್ನು ಹಾಡಿ ಹೊಗಳುತ್ತಾ ಇದ್ದಾರೆ. ಅವರ ಹಾಡೇ ನಿನಗೆ ಗುಡುಗಿನ ಸದ್ದಿನಂತೆ ಕೇಳಿಸ್ತಾ ಇದೆ. ಅಲ್ಲ ಮಿಂಚು ಅಂದ, ಮಿಂಚಲ್ಲ ಕೃಷ್ಣ, ನಿನ್ನ ಈ ಲೀಲೆಯನ್ನ ನೋಡಿ ಅಪ್ಸರ ಸ್ತ್ರೀಯರೆಲ್ಲ ತಡಿಲಿಕ್ಕಾಗದೇನೆ ನರ್ತನೆ ಮಾಡುತ್ತಿದ್ದಾರೆ. ಅವರ ಮೈ ಮೇಲೆ ಹಾಕಿಕೊಂಡ ಒಡವೆಗಳೆಲ್ಲವೂ ಕೂಡ ಮುತ್ತು ರತ್ನಗಳು ಆ ಕಡೆ ಈ ಕಡೆ ಹೋಗಿ ಅದು ಮಿಂಚಿನಂತೆ ಕಾಣ್ತಾ ಇದೆ. ಅದರ ಬೆಳಗ್ಗೆ ಕಾಣ್ತಿರೋದು ಹೊರತಾಗಿ ಅದು ಮಿಂಚಲ್ಲ. ಹೀಗೆಲ್ಲ ಆ ಕೃಷ್ಣನಿಗೆ ಹೇಳಿ ಕೊನೆಗೆ ಭಗವಂತ ಹೇಳಿದ, ಇದೆಲ್ಲ ಸರಿ, ಆದ್ರೆ ಆಕಾಶ ಇನ್ನೂ ಕಪ್ಪಾಗಿದೆ ಅಲ್ಲ ಅಂದ.
ಮೋಡ ಕವಿದ ವಾತಾವರಣ ಇದೆಲ್ಲ ಅಂದ್ರೆ ಅದಕ್ಕೆ ಕೃಷ್ಣನಿಗೆ ಹೇಳಿದರು, ಕೃಷ್ಣ ಅದು ಮೋಡ ಕವಿದ ವಾತಾವರಣ ಅಲ್ಲ, ನಿನ್ನ ಎದುರಲ್ಲಿ ಹೋರಾಟಕ್ಕೆ ನಿಂತ ಇಂದ್ರ ಅವನು ಸೋತಿದ್ದಾನೆ, ಅದಕ್ಕೆ ಅವನ ಮುಖವೇನೆ ಪೆಚ್ಚಾಗಿ ಕಪ್ಪಾಗಿದೆ, ಆ ಕಪ್ಪೆ ಆಕಾಶದಲ್ಲಿ ಕಾಣ್ತಾ ಇದೆ ಹೊರತು ನಿಜವಾಗಲೂ ಕೂಡ ಮೋಡ ಇಲ್ಲ ಅಂತ. ಹಾಗಾದ್ರೆ ಎಲ್ಲ ಹೊರಗೆ ಹೋಗಿ ಅಂತ ಎಲ್ಲರನ್ನ ಕಳಿಸಿ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನ ಕೆಳಗೆ ಇಳಿಸಿದಂತೆ ಭಗವಂತ. ಆ ಪರ್ವತವನ್ನ ಕೆಳಗಿಳಿಸಿ ಆಮೇಲೆ ಎಲ್ಲರಿಗೂ ಅನುಗ್ರಹ ಮಾಡಿದ ಮೇಲೆ ಇಂದ್ರ ಏನು ಮಾಡಿದಂತೆ ಏಕಾಂತದಲ್ಲಿ ಕೃಷ್ಣನ ಬಳಿಗೆ ಬಂದಂತೆ. ಏಕಾಂತದಲ್ಲಿ ಕೃಷ್ಣನ ಬಳಿಗೆ ಬಂದು, ಕೃಷ್ಣ, ಆ ಇಂದ್ರನಿಗೆ ನಿಜ ಹೇಳಬೇಕು ಅಂದ್ರೆ ಮೈಯೆಲ್ಲ ಕಣ್ಣಂತೆ, ಅವನಿಗೆ ಮೈ ತುಂಬ ಕಣ್ಣು, ಶಾಪ ಅವನಿಗೆ, ಮೈ ತುಂಬ ಕಣ್ಣಿದೆ ಅವನಿಗೆ. ಲಕ್ಷ್ಮೀದೇವಿ ಹೇಳ್ತಾಳೆ, ವಿವಾಹ ಮಾಡಿಕೊಳ್ಳುವಾಗ ಯಾರನ್ನ ಮಾಡಿಕೊಳ್ಳಬೇಕು ಅಂದ್ರೆ ಇಂದ್ರನ ನೊಲ್ಲೆನವ್ವ, ಮೈಯೆಲ್ಲ ಕಣ್ಣಿನವ್ವ ಅಂತ ಹೇಳ್ತಾಳೆ. ಮೈಯೆಲ್ಲ ಕಣ್ಣು ಅವನಿಗೆ, ಹಾಗಾಗಿ ಕಣ್ಣಿರುವಂಥವನು. ಆದ್ರೆ ಅಷ್ಟು ಕಣ್ಣಿದ್ರೂ ಕೂಡ ಇವನು ಭಗವಂತ ಅಂತ ನೋಡುವ ಒಂದು ಕಣ್ಣಿರಲಿಲ್ಲ ಅಂತ. ಮೈಯೆಲ್ಲ ಕಣ್ಣು, ಪರಮಾತ್ಮನನ್ನ ನೋಡುವ ಒಂದು ಕಣ್ಣಿರಲಿಲ್ಲ, ಸ್ವಚ್ಛವಾದ ಒಂದು ಕಣ್ಣಿರಲಿಲ್ಲ ಅವನಿಗೆ. ಅದಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಅವನ ಆ ಲಕ್ಷ್ಮಿಯ ಅನುಗ್ರಹ ಆದ ಮೇಲೆ ಆಗ ಬಂದು ಪರಮಾತ್ಮನಲ್ಲಿ ಏಕಾಂತದಲ್ಲಿ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯನ್ನ ಮಾಡುತ್ತಾ ಆ ಪರಮಾತ್ಮನಿಗೆ ಅಮೃತದ ಅಭಿಷೇಕವನ್ನ ಮಾಡಿದಂತೆ ಭಗವಂತನಿಗೆ. ಇದೆಲ್ಲ ಹೇಳ್ತಾರೆ ಏನು ಅಂದ್ರೆ, ಯಾವಾಗಲಾದರೂ ಭಗವಂತನ ವಿಷಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪರಾಧವನ್ನ ಮಾಡಿದರೆ ಅದು ವಿಶೇಷವಾಗಿ ಭಗವಂತನಿಗೆ ಗೋವಿಂದ ನಾಮ ಸ್ಮರಣೆಯನ್ನ ಮಾಡಿಕೊಂಡು, ಇದನ್ನೇ ಗೋವಿಂದ ಪಟ್ಟಾಭಿಷೇಕ ಅಂತ ಕರೆಯೋದು. ಗೋವಿಂದ ನಾಮ ಸ್ಮರಣೆಯನ್ನ ಮಾಡಿಕೊಂಡು ಪರಮಾತ್ಮನಿಗೆ ಕ್ಷೀರಾಭಿಷೇಕ ಅಥವಾ ದಧಿ ಅಭಿಷೇಕವನ್ನು ಮಾಡಬೇಕಂತ. ಅದು ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರೆ. ಭಗವಂತನ ವಿಷಯದಲ್ಲಿ ಏನಾದರೂ ಅಪರಾಧವನ್ನ ಮಾಡಿದರೆ ಈ ರೀತಿ ಮಾಡಬೇಕು ಅಂತ ಹೇಳುತ್ತಾರೆ. ಹೀಗೆ ಆ ಭಗವಂತ ಅವನಿಂದಾಗಿ ಮನ್ನಣೆಯನ್ನು ಸ್ವೀಕಾರ ಮಾಡಿದ. ಅವನು ತಪ್ಪಾಯಿತು ಅಂತ ಕೇಳಿದ. ಇಷ್ಟು ಭಗವಂತ ಮಾಡಿದ ಮೇಲೆ ಇದು ಇನ್ನೊಂದು ಲೀಲೆ ಆಯಿತು. ಇನ್ನೊಂದು ಲೀಲೆ ಆದ ಮೇಲೆ ಭಗವಂತ ಮತ್ತೊಮ್ಮೆ ತೋರಿಸಿದಂತೆ ಇನ್ನೊಂದು ಬಾರಿ ಎಲ್ಲ ಗೋಪಾಲಕರನ್ನ ಕರೆದುಕೊಂಡು ಭಗವಂತ ಊರ ಹೊರಗೆ ಎಲ್ಲ ಹಸುಗಳನ್ನು ಮೇಯಿಸೋದಕ್ಕೆ ಕರ್ಕೊಂಡು ಹೋಗಿದ್ದ. ಮೇಯಿಸೋದಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಎಲ್ಲ ಹಸುಗಳು ಮೇಯ್ತಾ ಇದ್ವು. ಆವತ್ತಿನ ದಿವಸ ಜನರಿಗೆಲ್ಲ ಜೊತೆಗೆ ಬಂದ ಗೋಪಾಲಕರಿಗೆಲ್ಲ ಹೆಚ್ಚು ಹಸುವಾಯಿತಂತೆ. ಹಸುವಾದದ್ದಕ್ಕೆ ಭಗವಂತ ಏನು ಮಾಡಿದ, ಹಸುವು ಕೃಷ್ಣ ಅಂತ ಕೇಳಿದರೆ ಇಲ್ಲೇ ಹತ್ತಿರದಲ್ಲಿ ಒಂದು ಯಜ್ಞ ನಡೀತಾ ಇದೆ, ಆ ಯಜ್ಞಕ್ಕೆ ಹೋಗಿ ಎಲ್ಲ ಅಲ್ಲಿ ಬೇಕಾದಷ್ಟು ಪದಾರ್ಥ ಇರುತ್ತೆ ತಗೊಂಡು ಬನ್ನಿ ನನಗೆ ಅಂತ ಹೇಳಿ ಎಂದ. ಹೇಳಿದರೆ ಅವ್ರು ಆಯಿತು ಅಂತ ಹೋದ್ರಂತೆ. ಹೋಗಿ ಬ್ರಾಹ್ಮಣರನ್ನ ಕೇಳಿದರು, ಕೃಷ್ಣನಿಗೆ ಬೇಕಂತೆ ನೀವು ಮಾಡಿದ ಅಡಿಗೆ ಎಲ್ಲವೂ ಕೂಡ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆಲ್ಲರೂ ಬೈದಂತೆ. ಇನ್ನೂ ನೈವೇದ್ಯ ಆಗಿಲ್ಲ, ಏನೂ ಇಲ್ಲ, ಬಂದು ಕೃಷ್ಣನಿಗೆ ಅಂತ ಕೇಳ್ತೀರ, ನಾವು ಕೊಡೋದಿಲ್ಲ ನಾವು ಅಂತ ಬೈದರು. ಅದಕ್ಕೆ ಮತ್ತೆ ಇವರೆಲ್ಲ ಬಂದು ಹೇಳಿದ್ರಂತೆ, ಕೃಷ್ಣ ಅವು ಯಾರು ಕೊಡೋದಿಲ್ಲಂತಪ್ಪ, ಏನು ಮಾಡಬೇಕು ಅಂತ ಹೇಳಿದರೆ ಕೃಷ್ಣ ಪರಮಾತ್ಮ ಹೇಳಿದ, ಏನು ಯೋಚನೆ ಮಾಡಬೇಡಿ, ಏನು ಮಾಡಿ, ನೀವು ಬ್ರಾಹ್ಮಣರನ್ನ ಕೇಳಬೇಡಿ, ಹಿಂದೆ ಅಡಿಗೆ ಮಾಡುವ ಹೆಣ್ಣು ಮಕ್ಕಳನ್ನ ಕೇಳಿ ಎಂದ ಕೃಷ್ಣ. ಆ ಹೆಂಗಸರ ಹತ್ರ ಕೇಳಿದರೆ ಅವರೇ ನನಗೆ ತಂದು ಬಡಿಸ್ತಾರೆ ಅಂತ ಹೇಳಿದ. ಆಯ್ತು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಹೋಗಿ ಹೇಳಿದ್ರಂತೆ. ಹೇಳಿದರೆ ಕೃಷ್ಣನಿಗೆ ಬೇಕು ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ತಾವು ಮಾಡಿದ ಪಾತ್ರೆಯಲ್ಲಿರುವಂತಹ ಅನ್ನ ಸಾರು ಎಲ್ಲವನ್ನು ಹೊತ್ತು ತಂದಿದ್ದಾರಂತೆ. ಭಗವಂತ ಇರುವಲ್ಲಿಗೆ ಬಂದು ಕೃಷ್ಣ ನಿನಗೆ ಅರ್ಪಣೆ ಮಾಡ್ತೇವೆ ಅಂತ ಎಲ್ಲರಿಗೆ ಎಲೆ ಹಾಕಿ ಅವರೇ ಬಡಿಸ್ತಾ ಇದ್ದಾರಂತೆ. ಬಡಿಸಿ ಭಗವಂತನ ಜೊತೆಗೆ ಎಲ್ಲರೂ ಊಟ ಮಾಡಿದ್ದಾರಂತೆ. ಪರಮಾತ್ಮನ ಜೊತೆಗೆ ಊಟ, ಎಂಥ ಯೋಗ ನೋಡಿ. ಎಲ್ಲರೂ ಕೂಡ ಅನುಸಂಧಾನ ಮಾಡಿಕೊಂಡ್ರಂತೆ, ಪರಮಾತ್ಮ ನಿನ್ನ ಜೊತೆಗಿದ್ರೆ ಸಾಕು, ನಿನ್ನ ಒಲುಮೆ ಒಂದಿದ್ರೆ ಸಾಕು, ನಾವು ಹಾಯಾಗಿ ಇದ್ದು ಬಿಡ್ತೇವೆ. ಅದರಿಂದ ನಿನ್ನ ಒಲುಮೆ ಇರಲಿ ನಮಗೆ ಅಂತ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎಲ್ಲ ಇಷ್ಟು ಜನ ಬಂದಿದ್ದಾರಲ್ಲ, ಯಾಕೆ ಅಂದ್ರೆ ನಿನ್ನ ಒಲುಮೆಯಿಂದ ಭಗವಂತ, ನಿನ್ನ ಒಲುಮೆಯಿಂದ ನೀನೇ ಇವರನ್ನೆಲ್ಲ ಕರೆಸಿದ್ದಿ ಅಂತ. ಹಾಗೆ ಕೃಷ್ಣ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳೆಲ್ಲ ವಾಪಸ್ಸು ಹೋಗುವಾಗ ಕೃಷ್ಣನಿಗೆ ಹೇಳಿದಂತೆ, ಕೃಷ್ಣ ನಾವು ಮನೆಗೆ ಹೋದ ಮೇಲೆ ನಮ್ಮ ಗಂಡಂದ್ರೆ ಏನು ಮಾಡ್ತಾರೋ ಏನೋ, ಅಡಿಗೆ ಎಲ್ಲ ಖಾಲಿ ಆಗಿದೆ ಅಂದ್ರೆ ಕೃಷ್ಣ ಹೇಳಿದ, ನನ್ನ ಹೊಟ್ಟೆ ತುಂಬಿದೆ ಅಂತ ಹೇಳಿದ. ನನ್ನ ಹೊಟ್ಟೆ ತುಂಬಿದೆ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ, ಅಲ್ಲಿದ್ದ ಬ್ರಾಹ್ಮಣರ ಹೊಟ್ಟೆಯೂ ತುಂಬಿ ಬಿಡುತ್ತಂತೆ. ಹರಿಯತ್ರ ಗ್ರಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ. ಹರಿ ಊಟ ಮಾಡಿದ ಅಂದ್ರೆ ಜಗತ್ರಯದ ಊಟ ಆಯಿತು ಅಂತ ಅರ್ಥ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲರ ಊಟ ಆಯಿತು ಅಂತ ಹೇಳ್ತಾರೆ. ಹೀಗೆ ಭಗವಂತ ಇನ್ನೊಂದು ಲೀಲೆಯನ್ನು ತೋರಿಸಿದ್ದಾನೆ. ಇದು ಆದ ಮೇಲೆ
ಮುಂದೆ ಭಗವಂತ ಆಗುವಾಗ ಪರಮಾತ್ಮ ಒಮ್ಮೆ ಅವನ ಇನ್ನೊಂದು ಲೀಲೆ, ಒಂದು ಸಾಯಂಕಾಲದ ಹೊತ್ತಿನಲ್ಲಿ ವೇಣುನಾದವನ್ನು ಮಾಡಿದಂತೆ. ಅವನ ಕೊಳಲನಾದ ಎಷ್ಟು ಅದ್ಭುತವಾಗಿತ್ತು. ಅವನ ಕೊಳಲನಾದ ಅಂದರೆ ಈ ಹಸುಗಳೆಲ್ಲವೂ ಕೂಡ ಹುಲ್ಲನ್ನು ಮೇಯ್ತಾ ಇದ್ದಂತೆ. ಹುಲ್ಲು ಮೇಯುವಾಗ ಅದು ಬಾಯಲ್ಲಿರೋದನ್ನು ಜಗಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲಂತೆ. ಅದು ಹುಲ್ಲನ್ನ ಹಲ್ಲಲ್ಲೇ ಇಟ್ಟುಕೊಂಡು ಹಾಗಾಗೆ ಇದ್ದುವಂತೆ ಈ ಗಾನವನ್ನು ಕೇಳ್ತಾ ಕೂತಿದ್ವಂತೆ. ನವಿಲು ಅದು ಏನು ಮಾಡಿತ್ತಂತೆ, ಕೃಷ್ಣನ ಕೊಳಲನಾದವನ್ನ ಕೇಳಿ ನವಿಲು ತನ್ನ ಗರಿಗಳನ್ನೆಲ್ಲ ಬಿಚ್ಚಿಕೊಂಡಿತ್ತಂತೆ. ಆ ಗರಿಗಳಲ್ಲಿ ಕಣ್ಣಿರುತ್ತೆ, ನವಿಲು ಗರಿಯಲ್ಲಿ ಕಣ್ಣಿರುತ್ತದೆ ನವಿಲಿಗೆ. ಆ ಕಣ್ಣುಗಳನ್ನೇ ಕಿವಿ ಮಾಡಿಕೊಂಡು ಕೇಳ್ತಾ ಇತ್ತಂತೆ. ಇನ್ನೊಂದು ಕಡೆ ನೋಡಿದ್ರೆ ಕೋಗಿಲೆಗಳೆಲ್ಲವೂ ಕೂಡ ತಾವು ಹಾಡೋದನ್ನು ಮರೆತು ಅದನ್ನು ಕೇಳ್ತಾ ಇದ್ವಂತೆ. ಇಷ್ಟು ಅದ್ಭುತವಾಗಿ ಕೃಷ್ಣನ ವೇಣುನಾದ ಎನ್ನುವಂತಹದ್ದು ಮೂಡಿ ಬಂದಿತ್ತು ಅಂತ ಅವೆಲ್ಲ ಪ್ರಾಣಿಗಳಿಗಾದಂಥ ಬಗೆ ಬಗೆಗಳಿವೆಲ್ಲವೂ ಕೂಡ. ಹುಲ್ಲು ಮೆಲ್ಲದೆ ಗೋವು ನಿಲ್ಲುವವು, ಗಾನ ಕೇಳುತ್ತಿಹವು, ಹುಲ್ಲೆ ಹಲ್ಲಿನಲ್ಲಿ ಹುಲ್ಲು ಕಚ್ಚಿ ಜಗಿಯದಲೆ ಕೇಳುತ್ತಿಹವು, ನವಿಲು ಗರಿಯ ನೂರಾರು ಕಣ್ಣು ಕಿವಿಗೈದು ಕೇಳುತ್ತಿಹವು, ದಿಗಿಲುಗೊಂಡು ಕೋಗಿಲೆಯೂ ಬೇಕು ಕಾಕಲಿಯು ಕೇಳುತ್ತಿಹವು. ಎಲ್ಲವೂ ಕೂಡ ಕೇಳ್ತಾ ಇದ್ದಾರಂತೆ ಹಾಡನ್ನು. ಇನ್ನು ಇನ್ನೊಂದಿದೆ ಜಿಂಕೆ. ಜಿಂಕೆಯನ್ನ ಇನ್ನೊಂದು ಶಬ್ದ ಇದೆ ಕನ್ನಡದಲ್ಲಿ, ಚಿಗರಿ ಅಂತ ಕರೀತಾರೆ. ಚಿಗರಿ ಅಂತ. ಆ ಚಿಗರಿಗಳೆಲ್ಲ ಏನು ಮಾಡ್ತಿದ್ವಂತೆ, ಅವನ ಆ ನಾದವನ್ನ ಕೇಳುವಾಗ ಬ್ರಹ್ಮದೇವರನ್ನೇ ಬೈದುವಂತೆ ಅವೆಲ್ಲ. ಯಾಕೆ ಅಂದ್ರೆ ಬ್ರಹ್ಮದೇವರು ನಮ್ಮ ಕಣ್ಣನ್ನು ಅಗಲ ಮಾಡಿದ್ದಾನೆ, ಕಿವಿ ಸಣ್ಣದಿಟ್ಟಿದ್ದಾನಲ್ಲ, ಯಾಕೆ ಕಿವಿನೇ ದೊಡ್ಡದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸ್ಕೊಳ್ತಿದ್ವಲ್ಲ ಅಂತ ಬ್ರಹ್ಮದೇವರನ್ನ ಬೈದಿದ್ದಾರಂತವೆಲ್ಲವೂ ಕೂಡ. ಚಿಗರಿ ಕೇಳುತ್ತಿದೆ ಧ್ವನಿ ತರಂಗವ, ಕೇಳಿ ವಿಧಿಯ ಹಳಿದು, ಕಣ್ಣಿಗಿಂತ ಕಿವಿ ಏಕೆ ಅಗಲ ಮಾಡಿಲ್ಲವೆಂದು ಮುನಿದು. ಕಣ್ಣಿಗಿಂತ ಕಿವಿಯನ್ನೇ ಅಗಲ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ ಈ ಬ್ರಹ್ಮ ಅಂತ ಬೇಸರಿಸಿಕೊಂಡವಂತೆ. ಹೀಗೆ ಎಲ್ಲವೂ ಕೂಡ ಈ ರೀತಿ ಇದ್ದಾಗ, ಈ ರೀತಿ ಅವುಗಳಿರುವಾಗ ಈ ಕಡೆ ಇವನ ವೇಣುನಾದವನ್ನ ಕೇಳಿದಂತಹ ಗೋಪಿಕಾ ಸ್ತ್ರೀಯರ ಸ್ಥಿತಿ ಏನು ಅಂದ್ರೆ, ಒಬ್ಬೊಬ್ಬರು ಒಂದೊಂದು ರೀತಿ ಓಡೋಡಿ ಬರ್ತಿದ್ದಾರಂತೆ. ಕೃಷ್ಣ ಇರುವಲ್ಲಿಗೆ ಓಡೋಡಿ ಬರ್ತಿದ್ದಾರೆ. ಕೃಷ್ಣ ಇರುವಲ್ಲಿಗೆ ಓಡಿ ಬರುವಾಗ ಒಬ್ಬೊಬ್ಬರು ಒಂದೊಂದು ಸ್ಥಿತಿಯಲ್ಲಿದ್ರಂತೆ. ಯಾರೋ ಒಬ್ಬ ಹೆಂಗಸು ಪಾಪ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ತಿದ್ದಂತೆ. ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳುವಾಗ ಒಂದು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ದಾಳೆ, ಇನ್ನೊಂದು ಕಣ್ಣಿಗೆ ಹಚ್ಕೊಳ್ಬೇಕು. ಆದ್ರೆ ಅಷ್ಟರಲ್ಲಿ ಕೃಷ್ಣನ ಈ ವೇಣುನಾದ ಕೇಳಿಸ್ತು, ಓಡ್ಲಿಕ್ಕೆ ಶುರು ಮಾಡಿದ್ದಂತೆ. ಪಾಪ ಆ ಹುಡುಗಿ ಯಜಮಾನರು ಹೇಳಿದ್ರಂತೆ, ಅಲ್ಲೇ ಒಂದೇ ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದೀಯಲ್ಲ, ಇನ್ನೊಂದು ಕಣ್ಣಿಗೆ ಹಚ್ಕೊಂಡು ಹೋಗು ಅಂತ ಹೇಳಿದ್ರೆ ಅವಳು ಹೇಳಿದಂತೆ, ಅಲ್ಲ ಈ ಕಾಡಿಗೆ ಹಚ್ಚೋದ್ರಿಂದ ಅಲಂಕಾರ ಅಲ್ಲ, ಈ ಕಣ್ಣಿಗೆ ಕೃಷ್ಣನನ್ನ ನೋಡೋದ್ರಿಂದಲೇ ಈ ಕಣ್ಣಿಗೆ ಅಲಂಕಾರ, ಮತ್ತ್ಯಾಕೆ ಕಾಡಿಗೆ ಬೇಕು, ಹೋಗ್ತೇನೆ ಅಂತ ಹೊರಟ್ಲಂತೆ. ಇನ್ನೊಬ್ಬ ಗೋಪಿ ಆಗುವಾಗ ಅವಳು ಕಾಲಿಗೆ ಹಾಕಿಕೊಳ್ಳುವ ಗೆಜ್ಜೆಯನ್ನ ಕೈಗೆ ಹಾಕೊಂಡಿದ್ದಂತೆ. ಕೈಗೆ ಹಾಕೊಳ್ಳುವಂತ ಬಳೆಯನ್ನ ಕಾಲಿಗೆ ಹಾಕೊಳ್ತಾ ಇದ್ದಾಳಂತೆ. ಕೃಷ್ಣನ ನಾದ ಕೇಳಿ ಹೀಗೆಲ್ಲ ಮೈಮರುತ್ತಿದ್ದಾರೆ ಅಂತ ಹೇಳ್ತಾರೆ. ಮೈಮರೆತು ಓಡಿ ಹೋಗ್ತಿದ್ದಾಳಂತೆ. ಇನ್ನೊಬ್ಬ ಗೋಪಿ ಆಗುವಾಗ ಗಂಡನಿಗೆ ಪಾಪ ಬಡಿಸ್ತಾ ಇದ್ದಾಳೆ, ಊಟಕ್ಕೆ ಹಾಕಿದ್ದಾಳೆ. ಊಟಕ್ಕೆ ಹಾಕಿ ಅನ್ನ ಹಾಕಿದ್ದಾಳೆ. ಇನ್ನೇನು ಅಡಿಗೆ ಮನೆಯಿಂದ ಹುಳಿ ತರಬೇಕು ಅನ್ನೋದ್ರೊಳಗೆ ಕೃಷ್ಣನ ಗಾನ ಕೇಳಿಸಿದ್ದೆ ತಡ, ನೀವುಂಟು ಹುಳಿ ಉಂಟು ಏನು ಬೇಕಾದ್ರೂ ಮಾಡಿಕೊಟ್ರೆ ಹೋಗ್ತೀನಿ ನಾನು ಹೊರಟೆ ಬಿಟ್ಟಂತ. ಪಾಪ ಏನ್ ಮಾಡಬೇಕು, ಅವನು ಊಟಕ್ಕೆ ಕೂತಿದ್ದಾನೆ, ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ. ಇದು ಇನ್ನೊಬ್ಬನ ಸ್ಥಿತಿ. ಇನ್ನೊಂದು ಕಡೆಯಲ್ಲಿ ಮಗುವನ್ನ ಇಡೀ ಮೈ ತುಂಬ ಎಣ್ಣೆ ಹಚ್ಚಿದ್ದಾಳಂತೆ. ಅವನಿಗೆ ಸೀಗೆಕಾಯಿ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂತೆಲ್ಲ ಮಾಡಿ ನಿಂತಿದ್ದಾಳೆ. ಎಲ್ಲ ನಿಲ್ಲಿಸಿದ್ದಾಳೆ. ಇನ್ನೇನು ನಮ್ಮಮ್ಮ ಬಿಸಿನೀರಂತಂದು ನನಗೆ ಸ್ನಾನ ಮಾಡಿಸ್ತಾಳೆ, ಎರೀತಾಳೆ ಅಂತ ನಿಂತಿದೆ ಕೂಸು. ಅದು ನಿಂತಿರುವಾಗಲೇನೆ ಕೃಷ್ಣನ ಗಾನ ಕೇಳಿಸ್ಲಿಕ್ಕೆ ಪುರುಸೊತ್ತಿಲ್ಲ. ಈ ಕಡೆ ಬಿಸಿನೀರಿಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ಓಡಿದವಳು. ಈ ಮಗುವಿನ ಸ್ಥಿತಿ ಬೌದ್ಧಾವತಾರೆ ರಾಮಕ್ಷೇತ್ರ ಅಷ್ಟೇ, ಹಾಗೆ ನಿಂತುಬಿಟ್ಟಿದೆ ಅದು. ಇದು ಓಡೋಡಿ ಹೋಗ್ತಾ ಇದ್ದಾರೆ. ಹೀಗೆ ಕೃಷ್ಣ ಎಲ್ಲರ ಮನಸೋರೆಗೊಂಡದಂತೆ ಪರಮಾತ್ಮ. ಇನ್ನು ಕೆಲವರು ಏನು ಮಾಡಿದ್ರಂತೆ, ಗಂಡ ಮಲಗಿದ್ದ, ಎಲ್ಲಿ ಗಂಡ ಎದ್ರೆ ಹೋಗಬೇಡ ಅಂತ ಬೈತಾನೋ ಅಂತ ಗಂಡ ಮಲಗಿದಲ್ಲೇನೆ ಅವನಿಗೆ ಹೊದಿಸಿ ಚೆನ್ನಾಗಿ ಮಲಗಲಿ ಅಂತ
ಚಾದರಗಳನ್ನೆಲ್ಲ ಹೊದಿಸಿ ಬಂದ್ರಂತೆ. ಅವನ ಮೈ ಮೇಲೆ ಹೊದ್ದಿಕೆಯನ್ನೆಲ್ಲ ಹೊದಿಸಿದ್ದಾರಂತೆ. ಹೊದಿಸಿ ಆ ಕತ್ತಲು ಆಗ್ತಾ ಇದೆ. ಆಗಲೇ ಕೃಷ್ಣ ಇರೋ ಜಾಗಕ್ಕೆ ಓಡೋಣ ಅಂತ ಓಡ್ತಾ ಇದ್ದಾರಂತೆ. ಆದರೆ ಓಡುವಾಗ ಅವರ ಗೆಜ್ಜೆ ಶಬ್ದ, ಆ ಗೆಜ್ಜೆ ಶಬ್ದವನ್ನ ಮಾಡುತ್ತಾ ಓಡ್ತಾ ಇದ್ದಾರೆ. ಗೆಜ್ಜೆ ಶಬ್ದ, ಆದರೆ ಲಜ್ಜೆ ಇಲ್ಲ ಅಂತೆ ಅವರಿಗೆ. ಕೃಷ್ಣನ ಬಳಿಗೆ ಹೋಗ್ತಿದ್ದೇವೆ, ಇನ್ನೊಬ್ಬ ಹುಡುಗ ಅಂತಿಲ್ಲ, ಅವರಿಗೆ ಲಜ್ಜೆ ಇಲ್ಲ. ಹಾಗೆ ಓಡಿದ್ರು ಅಂತ. ಗಂಡಗೆ ಹೊದಿಸಿ ಶ್ರೀಕೃಷ್ಣ ಮನಸಿ ಸೆಳೆದಿತ್ತು ಗಾನ ತಮಸಿ. ಗೆಜ್ಜೆ ಕುಣಿಸಿ ಹೆಜ್ಜೆಯನ್ನು ಇರಿಸಿ ಲಜ್ಜೆಯನ್ನು ಆಚೆ ಸರಿಸಿ. ಲಜ್ಜೆ ಇಲ್ಲವೇ ಇಲ್ಲ, ಹಾಯಾಗಿ ಹೋಗ್ತಿದ್ರಂತೆ. ಆನಂದದಿಂದ ಹೋದ್ರು. ಹೋಗಿ ಕೃಷ್ಣನ ಎದುರಲ್ಲಿ ನಿಂತಿದ್ದಾರೆ ಎಲ್ಲರೂ ಕೂಡ ಗೋಪಿಯರು. ಎಲ್ಲಾ ಗೋಪಿಯರು ನಿಂತಾಗ ಇಷ್ಟು ಜನ ಬಂದಿದ್ದಾರೆ ನನ್ನನ್ನು ನೋಡ್ಲಿಕ್ಕೆ ಅಂತ ಇವರೆಲ್ಲರಿಗೆ ಆನಂದವನ್ನು ಕೊಡಬೇಕು ಅಂತ ಪರಮಾತ್ಮ ಏನು ಮಾಡಿದ್ದಂತೆ ಅವರಿಗೆಲ್ಲ ಪರಮಾನಂದವನ್ನು ಕೊಟ್ಟ ಕೃಷ್ಣ. ಆನಂದದಿಂದ ಅವರ ಜೊತೆಗೆ ರಾಸಲೀಲೆಯನ್ನು ಮಾಡಿದಂತೆ ಭಗವಂತ. ರಾಸಲೀಲೆಯನ್ನು ಮಾಡುವುದಂದ್ರೆ ಹಾಗೆ ಮಂಡಲಗಳನ್ನು ಮಾಡಿಕೊಂಡಂತೆ. ಒಂದೊಂದು ಮಂಡಲಗಳನ್ನು, ಹಿಂದೆ ಗೋಪಿ ಮುಂದೆ ಗೋಪಿ ಮಧ್ಯದಲ್ಲಿ ಕೃಷ್ಣ. ಹಾಗೆ ಗೋಪಿಯರಿಗೂ ಕೂಡ ಹಿಂದೆ ಕೃಷ್ಣ ಮುಂದೆ ಕೃಷ್ಣ ಮಧ್ಯದಲ್ಲೂ ಕೃಷ್ಣ. ಹೀಗೆ ಎಲ್ಲ ಕಡೆಯಲ್ಲೂ ಒಂದೊಂದು ಗುಂಪುಗಳನ್ನ ಮಾಡಿಕೊಂಡು ರಾಸಲೀಲೆಯನ್ನು ಮಾಡಿದ್ದಾನೆ ಭಗವಂತ. ಅಂಗನ ಅಂಗನ ಅಂತರೇ ಮಾಧವಂ ಮಾಧವೋ ಮಾಧವೋ ಅಂತರೇ ಅಂಗನಾ. ಎಲ್ಲ ಕಡೆಯಲ್ಲೂ ಅಂತರೇ ಅಂಗನಾ ಅಂತರೇ ಮಾಧವಂ. ಈ ರೀತಿ ಮಧ್ಯದಲ್ಲಿ ಕೃಷ್ಣ ಮಧ್ಯದಲ್ಲಿ ಗೋಪಿ ಅಂತ ಹೀಗೆಲ್ಲ ಒಂದೊಂದು ಮಂಡಲಗಳನ್ನ ಮಂಡಲೀಕೃತ ಮನೋರಮ ರಾಮ ಕುಂಡಲಧ್ವಜ ಸುದೀಪಿತ ಸೀಮಾ. ಈ ರೀತಿ ಪರಮಾತ್ಮ ಮಂಡಲಗಳನ್ನು ಮಾಡಿಕೊಂಡಿದ್ದಾನಂತೆ. ಅದು ಹೇಗಿತ್ತು ಅಂದ್ರೆ ಗೋಪಿಯರಿಗೆಲ್ಲರಿಗೂ ಕೂಡ ಕೃಷ್ಣ ಎಲ್ಲಿ ನೋಡಿದ್ರಲ್ಲಿ ಕೃಷ್ಣ ಕಾಣ್ತಿದ್ದಂತೆ. ಎಲ್ಲಿ ನೋಡಿದ್ರಲ್ಲಿ ಕೃಷ್ಣ. ಎಷ್ಟು ಆನಂದ ಆಗಿರಬೇಡ ಅವರಿಗೆ ಗೋಪಿಯರಿಗೆ. ಹಿಂದೆ ನೋಡು ಕೃಷ್ಣ, ಮುಂದೆ ನೋಡು ಕೃಷ್ಣ, ನಡುವೆ ನೋಡು ಕೃಷ್ಣ, ಮೇಲೆ ನೋಡು ಕೃಷ್ಣ, ಎಲ್ಲೆಲ್ಲಿ ನೋಡಿದ್ರೂ ಕೃಷ್ಣ. ಕೃಷ್ಣನಿಗೆ ಹಾಗೆ ಕೃಷ್ಣನೂ ಕೂಡ ಇರುವಲ್ಲಿ ಅವನ ಪಕ್ಕದಲ್ಲಿ ನಾರಿ, ಹಿಂದೆ ನಾರಿ, ಮುಂದೆ ನಾರಿ, ಎಲ್ಲಿ ನೋಡಿದ್ರು ನಾರಿ, ಎಲ್ಲಿ ನೋಡಿದ್ರು ಹೆಣ್ಣೆಯಂತೆ. ಈ ರೀತಿ ಪರಮಾತ್ಮ ಅವನ ಲೀಲೆ ತೋರಿಸಿದ್ದಾನೆ. ಆಚೆ ಕೃಷ್ಣ ತನ್ನೀಚೆ ಕೃಷ್ಣ ಕೈ ಚಾಚಿದಲ್ಲಿ ಕೃಷ್ಣ ನಾಚು ಮಾಡುತ್ತಿಹ ತಮ್ಮ ಹಿಂದೆ ಕೂಚು ಮಾಳ್ಪ ಕೃಷ್ಣ. ನಡುವೆ ನಾರಿ ಈ ಕೆಳದಿ ಶೌರಿ ಆ ಬಳಿಕ ಮತ್ತೆ ನಾರಿ ಅವಳ ಅಕ್ಕ ಪಕ್ಕದಲ್ಲಿ ಶೌರಿ ನಿಂತಿರುವ ನಾಟ್ಯಕಾರಿ. ಹೀಗೆ ಎಲ್ಲಿ ನೋಡಿದರೂ ಕೂಡ ಕೃಷ್ಣ ಪರಮಾತ್ಮ ಇದ್ದಾನೆ. ಇಂಥ ಲೀಲೆಯನ್ನ ರಾಸಲೀಲೆಯನ್ನ ಭಗವಂತ ತೋರಿಸ್ತಿದ್ದಾನಂತೆ. ಅದ್ಭುತವಾದಂತಹ ಲೀಲೆ ತೋರಿಸಿದ. ಎಲ್ಲ ಗೋಪಿಯರಿಗೂ ಕೂಡ ಕೃಷ್ಣ ನಮ್ಮಿಂದ ಸುಖ ಪಡ್ತಾ ಇದ್ದಾನೆ ಅಂತ ಅನಿಸಿಬಿಡುತ್ತಂತೆ. ಕೃಷ್ಣನಿಂದ ಇವರಿಗೆ ಸುಖ. ಆದರೆ ಅವರೆಲ್ಲ ಅಂದುಕೊಂಡ್ರು ಕೃಷ್ಣ ನಾವಿರೋದ್ರಿಂದ ಆನಂದ ಪಡ್ತಾ ಇದ್ದಾನೆ ಅಂತ ಅವರೆಲ್ಲ ಅಂದುಕೊಂಡ್ರಂತೆ. ಅಷ್ಟು ಅಂದುಕೊಂಡದ್ದೇ ತಡ ಕೃಷ್ಣ ಪರಮಾತ್ಮ ಅಲ್ಲಿಂದ ಮಾಯೆಯಾಗಿಬಿಟ್ಟಂತೆ. ಅವ್ರು ಯಾರ ಕಣ್ಣಿಗೂ ಕಾಣಲಿಲ್ಲ ಕೃಷ್ಣ. ಎಲ್ಲೋ ಓಡಿ ಹೋಗ್ಬಿಟ್ಟ. ಎಲ್ಲೋ ಓಡಿ ಹೋದ ಕೃಷ್ಣ. ಎಲ್ಲಿ ಹೋದ ಅಂತ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರೂ ಸಿಗುತ್ತಾ ಇಲ್ಲ, ಎಲ್ಲಿ ಹುಡುಕಿದ್ರೂ ಸಿಗುತ್ತಿಲ್ಲ. ಕೊನೆಗೇನು ಮಾಡಿದ್ರಂತೆ, ಕೃಷ್ಣ ಇಲ್ಲೇ ಎಲ್ಲೋ ಇರ್ತಾನೆ ಅಂತ ವಿಚಾರ ಮಾಡಿದ್ರು. ಕಾಣಲಿಲ್ಲ ಎಲ್ಲೂ ಕೂಡ. ಆಗ ಅವರೇ ವಿಚಾರ ಮಾಡಿದ್ರಂತೆ, ನಮ್ಮಲ್ಲೇನೆ ನಮ್ಮ ಪೈಕಿನೇ ಬಂದವರು ಯಾರಾದರೂ ಒಬ್ಬರು ಕೃಷ್ಣನೆಲ್ಲೋ ಕರ್ಕೊಂಡು ಹೋಗಿರಬೇಕು ಅಂತ ಅನ್ಕೊಂಡ್ರಂತೆ. ನಮ್ಮಲ್ಲೇ ಒಬ್ಬ ಗೋಪಿ ಇರ್ತಾಳೆ, ಅವಳೇ ಕರ್ಕೊಂಡು ಹೋಗಿರ್ತಾಳೆ ಅಂತ ಅನ್ಕೊಂಡ್ರು. ಸರಿ ಅಂತ ನಮ್ಮಲ್ಲಿ ಎಲ್ಲರೂ ಇದ್ದಾರಾ ಅಂತ ನೋಡಿದ್ರೆ ಒಬ್ಳು ಕಮ್ಮಿ ಇದ್ದಂತೆ. ಬಂದವರಲ್ಲಿ ಒಬ್ಳು ಇರ್ಲಿಲ್ಲ. ಓಹೋ, ಇವಳೇ ಕರ್ಕೊಂಡು ಹೋಗಿದ್ದಾಳೆ ಕೃಷ್ಣನನ್ನ ಅಂತ ಅನ್ಕೊಂಡ್ರು. ಕೃಷ್ಣನ ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೊಂಡು ಎಲ್ಲಿ ಹೋಗಿದ್ದಾರೆ ಎಂದು ಹುಡುಕ್ತಾ ಹೋದ್ರಂತೆ. ಹೋದ್ರೆ ಮುಂದೆ ಹೋಗ್ತಾ ಇದ್ದಂತೆ ಅದು ಹುಣ್ಣಿಮೆ ಬೆಳದಿಂಗಳಿತ್ತು. ಕೃಷ್ಣನ ಪಾದದ ಗುರುತು ಕಾಣಲಿಕ್ಕೆ ಶುರುವಾಯಿತಂತೆ. ಕೃಷ್ಣನ ಪಾದದ ಇದು ಕೃಷ್ಣಂದೇ ಅಂತ ಗೊತ್ತಾಯಿತು. ಯಾಕೆ? ಕೃಷ್ಣನ ಪಾದ ಅಂತ ಹೇಳಿದ್ರೆ ಹಾಗಿರ್ತದೆ, ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇರ್ತದೆ ಅದರಲ್ಲಿ. ಹಾಗಾಗಿ ಕೃಷ್ಣನ ಪಾದದ ಗುರುತು ಅಂತ ಗೊತ್ತಾಯಿತು. ಆಮೇಲೆ ನೋಡ್ತಾರೆ, ಪಕ್ಕದಲ್ಲೇ ನೋಡಿದ್ರಂತೆ ಒಬ್ಬ ಗೋಪಿಯದ್ದು ಕೂಡ ಪಾದದ ಗುರುತಿತ್ತು. ಅದರಲ್ಲಿ ಶಂಖಚಕ್ರ ಪದ್ಮ ಇಲ್ಲ, ಗೋಪಿ ಅಂತ ಗೊತ್ತಾಯಿತು. ಸ್ವಲ್ಪ ದೂರ ಇತ್ತಂತೆ ಹೆಜ್ಜೆ. ಕೃಷ್ಣನ ಹೆಜ್ಜೆ ಸ್ವಲ್ಪ ದೂರ ಇತ್ತು, ಗೋಪಿ ಹೆಜ್ಜೆ ಸ್ವಲ್ಪ ದೂರ ಇತ್ತು. ಅದು ಹಾಗೆ ಹೋಗಿದ್ದಾರೆ ಮುಂದೆ ಅಂತ ಹೋಗ್ತಾ ಇದ್ರಂತೆ. ಮುಂದೆ ಹೋದಂತೆ ಆ ಹೆಜ್ಜೆಗಳ ಹತ್ರ ಆಗಿತ್ತು ಅಂತೆ.
ಆಗ ಅಂದ್ಕೊಂಡ್ರಂತೆ ಇವರು ಹೋಗ್ತಾ ಹೋಗ್ತಾ ದೂರ ಇದ್ದವರು ಮುಂದೆ ಹೋಗ್ತಾ ಹೋಗ್ತಾ ಇಬ್ರು ಹತ್ರ ಆಗಿದ್ದಾರೆ ಅಂತ ಅನ್ಕೊಂಡ್ರಂತೆ. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರು. ಜೊತೆಗೆ ಇದ್ದ ಹೆಜ್ಜೆ ಏನಾಯ್ತಂತೆ, ಗೋಪಿ ಹೆಜ್ಜೆ ಮುಂದೆ ಇತ್ತು, ಕೃಷ್ಣನ ಹೆಜ್ಜೆ ಹಿಂದೆ ಇತ್ತಂತೆ. ಅದು ಏನು, ಮುಂಗಾಲು ಮಾತ್ರ ಬಿದ್ದಿತ್ತಂತೆ ಕೃಷ್ಣನ ಹೆಜ್ಜೆ, ಅದು ಪೂರ್ತಿ ಹೆಜ್ಜೆ ಬಿದ್ದಿರಲಿಲ್ಲ, ಮುಂಗಾಲು ಮಾತ್ರ ಬಿದ್ದಿತ್ತು. ಅಲ್ಲಿ ಸುತ್ತಮುತ್ತ ನೋಡಿದ್ರು, ಏನಾಗಿದೆ ಇಲ್ಲಿ, ಯಾಕೆ ಆ ಗೋಪಿ ಮುಂದೆ ಹೋಗಿದ್ದಾಳೆ, ಕೃಷ್ಣ ಹಿಂದೆ ಇದ್ದಾನಲ್ಲ, ಯಾಕೆ ಅಂತ ವಿಚಾರ ಮಾಡಿದ್ರು. ಸುತ್ತಮುತ್ತಲು ನೋಡಿದ್ರಂತೆ ಅಲ್ಲಿ ಒಳ್ಳೆ ರೀತಿಯಾದಂಥ ಹೂಗಳಿದ್ವಂತೆ, ಹೂದೋಟ ಇತ್ತು. ಆ ಹೂದೋಟ ನೋಡಿ ಊಹೆ ಮಾಡಿದ್ರಂತೆ, ಅಲ್ಲ ಬಹುಶಃ ಕೃಷ್ಣ ಏನು ಮಾಡಿದ್ದಾನೆ, ಇಲ್ಲಿರೋ ಹೂವುಗಳನ್ನೆಲ್ಲ ಕಿತ್ತಿ ಪೋಣಿಸಿ ಆ ಗೋಪಿಗೆ ತಾನೇ ತಲೆಯಲ್ಲಿ ಹೂ ಮುಡಿಸಿದ್ದಾನೆ. ಯಾಕೆ, ಕೃಷ್ಣ ಸ್ವಲ್ಪ ಗಿಡ್ಡ, ಅದನ್ನ ಮುಂಗಾಲು ಮಾತ್ರ ಕಾಣ್ತಾ ಇದೆ, ಅಂದ್ರೆ ಕಾಲು ಎತ್ತರಿಸಿ ಅವನು ಮುಡಿಸಿದ್ದಾನೆ ಅಂತ ಕಾಣುತ್ತದೆ. ಆದ್ರಿಂದ ಹೀಗೆ ಮಾಡಿರಬೇಕು ಅಂತ ಊಹೆ ಮಾಡಿದ್ರಂತೆ. ಇದನ್ನು ನೋಡಿದ್ರು. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಿದ್ರಂತೆ. ಮುಂದೆ ಹೋಗುವಾಗ ಆಗ ಆ ಗೋಪಿ ಅವಳು ಕಾಣಲೇ ಇಲ್ಲ, ಅವಳು ಹೆಜ್ಜೆನೇ ಕಾಣಲಿಲ್ಲ, ಬರೀ ಕೃಷ್ಣನ ಪಾದದ ಗುರುತು ಮಾತ್ರ ಕಾಣ್ತಿತ್ತಂತೆ. ಆಗ ಏನಾಯ್ತು, ಇಲ್ಲಿಂದ ಗೋಪಿನೇ ಕಾಣಲಿಲ್ಲಲ್ಲ ಅಂತ ಕೆಲವರಂದ್ರು. ಏನಾಗಿರಬಹುದು ಅಂತ ಯಾರೋ ಒಬ್ಳು ಹೇಳಿದಂತೆ, ಬಹುಶಃ ಅವನು ಕರ್ಕೊಂಡು ಹೋದ ಗೋಪಿಗೆ ಸ್ವಲ್ಪ ಕಾಲು ಓಡಾಡಿ ಕಾಲು ನೋವಾಗಿರಬೇಕು, ಅದಕ್ಕೆ ಕೃಷ್ಣ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗಿದ್ದಾನೆ ಅಂತಂದ್ರಂತೆ. ಯಾಕೆ, ಕೃಷ್ಣನ ಪಾದ ಸ್ವಲ್ಪ ಮಣ್ಣಿನ ಒಳಗೆ ಹೋಗಿತ್ತಂತೆ, ಭಾರ, ಆ ಭಾರದಿಂದ ಒಳಗೆ ಹೋಗಿತ್ತಾದ್ರಿಂದ ಹೀಗೆ ಅಂತ ಯೋಚನೆ ಮಾಡಿದಂತೆ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಎಲ್ಲ ಗೋಪಿಯರು ಕೂಡ ಚೆನ್ನಾಗಿ ಮೃದುಹು ಸುಸ್ವರಂ ರಾಜನ್ ಅಂತ ಎಲ್ಲ ಅತ್ತರಂತೆ. ಅತ್ತದ್ದು ಹೇಗಿತ್ತು ಅಂತ ಹೇಳಿದ್ರೆ, ಆ ಅಳುವು ಕೂಡ ಸುಸ್ವರವಾಗಿ ಹತ್ತಿದ್ದಾರೆ, ಸ್ವರಭರಿತವಾಗಿ ಹತ್ತರು, ಸ್ವರ ಚೆನ್ನಾಗಿತ್ತು. ಅದೇನೇ ಗೋಪಿ ಗೀತ ಅಂತ ಕರೆಸಿಕೊಡ್ತು. ಕೃಷ್ಣನನ್ನ ಎಲ್ಲರೂ ಕೂಡ ಗೋಪಿ ಗೀತದಿಂದ ಹತ್ತು ಕರೆದಂತೆ. ಇವರೆಲ್ಲ ಇಷ್ಟು ಅಳತಿದ್ದಾರಲ್ಲ ಪಾಪ, ಇವರಿಗೆ ಆನಂದ ಕೊಡೋಣ ಅಂತ ಭಗವಂತ ಅವರೆಲ್ಲಿದ್ರು ಅಲ್ಲಿಗೆ ಬಂದನಂತೆ. ಭಗವಂತ ಬಂದು ಕೂಡ್ಲೇನೆ ಕೃಷ್ಣನ ಕೇಳಿದಂತೆ, ಯಾರೋ ಒಬ್ಬ ಗೋಪಿ ಬಂದು ಜೋರು ಮಾಡಿ ಕೇಳಿದಂತೆ, ಕೃಷ್ಣ ಇಷ್ಟು ಹೊತ್ತಿಂದ ನಾವು ಕಾಯ್ತಾ ಇದ್ದೀವಿ, ನಮ್ಮನ್ನು ಬಿಟ್ಟು ಎಲ್ಲಿಗೋ ಹೋಗಿದ್ದೀನಿ ನೀನು, ಎಲ್ಲಿ ಹೋಗಿದ್ದೀನಿ ನೀನು ಅಂದ್ರೆ ಕೃಷ್ಣ ಹೇಳಿದಂತೆ ಉತ್ತರ ಕೊಟ್ಟ, ಗೋಪಿ ಏನೂ ಇಲ್ಲ, ಬೇಟೆ ಆಡಬೇಕು ಅಂತ ಅನಿಸ್ತು, ಅದಕ್ಕೆ ಹೋಗಿದ್ದೆ ಅಂತ. ಬೇಟೆ ಆಡ್ಲಿಕ್ಕೆ ಹೋಗಿದ್ದೆ ಅಂತ. ಬೇಟೆ ಆಡ್ಲಿಕ್ಕೆ ಹೋದೆ, ಬೇಟೆ ಆಡಿದಂತ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಕೃಷ್ಣನಲ್ಲಿ. ಅಲ್ಲಿ ಯಾವ ಲಕ್ಷಣ ಕಾಣ್ತಿಲ್ಲ, ಏನು ಬೇಟೆ ಆಡಿ ಬಂದಿ ಅಂತ ಕೇಳಿದ. ಏನು ಬೇಟೆ ಆಡಿದ್ದಿ ಅಂತ ಕೇಳಿದ್ರೆ ಕೃಷ್ಣ ಹೇಳಿದ, ಇಲ್ಲ ಏನೂ ಬೇಟೆ ಆಡಲಿಲ್ಲ. ಯಾಕೆಂದ್ರೆ ಹೋಗುವಾಗ ದಾರಿಯಲ್ಲಿ ಮೊದಲು ಕಂಡಿದ್ದೇನು ಅಂದ್ರೆ ಒಂದು ವರಾಹ ಕಾಣಿಸ್ತು, ಹಂದಿ. ಆ ಹಂದಿ ಕಾಣಿಸಿದಾಗ ಅದನ್ನು ಬೇಟೆ ಆಡಬೇಕು ಅಂತ ಅನ್ಕೊಂಡೆ. ಆದರೆ ಇದ್ದಕ್ಕಿದ್ದಾಗೆ ನನ್ನ ಮೊದಲನೇ ಅವತಾರ ಇದೆಯಲ್ಲ, ವರಾಹ ಅವತಾರ, ಅದು ನೆನಪಾಗಿ ಬಿಡ್ತು. ನಾನೂ ವರಾಹ ಆಗಿದ್ನಲ್ಲ, ಅದಕ್ಕೆ ಯಾಕೆ ಬೇಟೆ ಆಡೋದು ಬೇಡ ಅಂತ ಅನಿಸ್ಬಿಡ್ತು ಅಂದ. ಆಮೇಲೆ ಇನ್ನೊಂದು ಸಿಂಹ ಕಾಣಿಸ್ತು, ಸಿಂಹವನ್ನ ನೋಡಿದೆ, ಅದನ್ನು ಬೇಟೆ ಆಡೋಣ ಅಂತ ಅನ್ಕೊಂಡೆ, ಅದೂ ಒಂದು ಅವತಾರ ನಂದಿದೆ ಅಲ್ಲ, ಯಾಕೆ ಬೇಟೆ ಆಡಬೇಕು ಅಂತ ಬೇಡ ಅಂತ ಅನಿಸ್ಬಿಡ್ತು. ಆಮೇಲೆ ಮುಂದೆ ಹೋದಾಗ ಒಂದು ಜಿಂಕೆ ಕಾಣಿಸ್ತು, ಜಿಂಕೆಯನ್ನ ಬೇಟೆ ಆಡೋಣ ಅನ್ನುವಾಗ ಅದರ ಕಣ್ಣುಗಳನ್ನು ನೋಡಿದೆ, ಒಳ್ಳೆ ಚಂಚಲವಾಗಿತ್ತು, ನಿಮ್ಮ ಕಣ್ಣೇ ನೆನಪಾಗಿ ಬಿಡ್ತು ಅಂದ ಕೃಷ್ಣ. ನಿಮ್ಮ ಕಣ್ಣೇ ನೆನಪಾಗಿ ಬಿಡ್ತು. ಅಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗುವಾಗ ಚಮರಿ ಮೃಗ ಕಾಣಿಸ್ತು. ಅದರ ಕೂದಲನ್ನ ನೋಡುವಾಗ ಆ ಚಮರಿ, ಆ ಕೂದಲಿತ್ತಲ್ಲ, ಆ ಕೂದಲು ನೋಡುವಾಗ ನಿಮ್ಮ ಕೂದಲಂತೆ ಕಾಣಿಸ್ತು. ಇನ್ನು ನಿಮ್ಮ ನೆನಪು ಜಾಸ್ತಿ ಆಗಿಬಿಡ್ತು, ಇನ್ನು ದೂರ ಇರೋದು ಬೇಡ ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡು. ಹಾಗಾಗಿ ಏನು ಬೇಟೆ ಆಡಿ ಬಂದು, ಏನೂ ಬೇಟೆ ಆಡ್ಲಿಲ್ವಾ, ಯಾವುದೂ ಸಿಗಲಿಲ್ಲ, ಅದಕ್ಕೆ ನಿಮ್ಮ ಪಾಪಗಳನ್ನೆಲ್ಲ ಬೇಟೆ ಆಡಿ ಬಂದಿದ್ದೀನಿ ಅಂತ ಕೃಷ್ಣ. ನಿಮ್ಮ ಪಾಪವನ್ನೇ ಬೇಟೆ ಆಡಿದ್ದೀನಿ ಎಂದ ಭಗವಂತ. ಹೀಗೆ ಕೃಷ್ಣ ಪರಮಾತ್ಮ ಗೋಪಿಯರಿಗೆ ಆನಂದವನ್ನು ಕೊಟ್ಟ. ಮತ್ತೆ ಭಗವಂತ ಅವರಿಗೆಲ್ಲ ಹೇಳಿದಂತೆ, ನೀವೆಲ್ಲ ಇಲ್ಲಿ ನನ್ನನ್ನ ಹುಡುಕೊಂಡು ಯಾಕೆ ಬಂದಿದ್ದೀರಿ, ನಿಮಗೆ ನಿಮ್ಮ ಗಂಡ ಇಲ್ವಾ, ಅತ್ತೆ ಮಾವಂದ್ರಿಲ್ವಾ, ಮಕ್ಕಳಿಲ್ವಾ, ಯಾಕೆ ಬಂದಿದ್ದೀರಿ ನೀವು ಅಂದ್ರೆ ಎಲ್ಲ ಗೋಪಿಯರು ಹೇಳಿದರು, ಕೃಷ್ಣ ಅವರೆಲ್ಲ ಈ ಜನ್ಮಕ್ಕೆ ಮಾತ್ರ ನಮ್ಗೆ ಅತ್ತೆ ಮಾವ ಇನ್ನೊಂದು ಮತ್ತೊಂದು, ಆದರೆ ಜನ್ಮಾಂತರಕ್ಕೂ ಕೂಡ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಎಲ್ಲವೂ ಕೂಡ ನೀನೇ, ಎಲ್ಲ ಜನ್ಮಾಂತರಕ್ಕೂ ಕೂಡ. ಆದ್ದರಿಂದ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಅಂದ್ರೆ ಕೃಷ್ಣ ಹೇಳಿದ, ಆಯಾಯ ಜನ್ಮದಲ್ಲಿ ಅವರವರಿಗೆ ಒಂದೊಂದು ಕರ್ತವ್ಯ ಅಂತ ಕೊಟ್ಟಿರ್ತೇನೆ. ನೀವು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದ್ರೆ ನಾನು ತಗೊಳ್ಳಲ್ಲ, ನಿಮ್ಮನ್ನು ಸ್ವೀಕಾರ ಮಾಡಲ್ಲ. ಹಾಗೆ ನಿಮ್ಮದ್ದೇ ಆದ ಕರ್ತವ್ಯ ಇದೆ. ಏನು ಮಾಡಬೇಕು? ಪದ್ಯಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಗೋಪಾಲಕೃಷ್ಣ ಅಂತ ಬಂದ್ರೆ ಮಾತ್ರ ನಿಮ್ಮನ್ನು ಸ್ವೀಕಾರ ಮಾಡುತ್ತೇನೆ. ಆದ್ರಿಂದ ಪತಿ ಸೇವೆ ಮಾಡುವಾಗ
ನೀವೆಲ್ಲ ಯೋಚನೆ ಮಾಡಿ, ಪತಿ ಸೇವೆ ಅಲ್ಲ, ಪತ್ಯಂತರ್ಗತನಾದಂಥ ಗೋಪಾಲಕೃಷ್ಣನ ಸೇವೆ ಎಂದು ಚಿಂತನೆ ಮಾಡಿ. ಹಾಗೆ ಬಂದರೆ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಎಲ್ಲರಿಗೂ ಕೂಡ ತಿಳಿ ಹೇಳಿ ಕಳಿಸಿಕೊಟ್ಟನಂತೆ ಭಗವಂತ. ಈ ರೀತಿ ಪರಮಾತ್ಮ ಅವರನ್ನೆಲ್ಲ ಕಳಿಸಿದ ನಂತರ ಭಗವಂತ ತನ್ನ ಮನೆಗೆ ಬಂದಿದ್ದಾನಂತೆ. ತನ್ನ ಮನೆಗೆ ಬಂದಾಗ ಇದು ನಾರದ ಮಹರ್ಷಿಗಳಿಗೆ ಇದನ್ನು ನೋಡಿ ಸ್ವಲ್ಪ ಬೇಸರ ಆಯಿತು. ಕೃಷ್ಣನ ಈ ಲೀಲೆಗಳನ್ನೆಲ್ಲ ನೋಡಿ ಒಂದು ಆನಂದ ಇದೆ, ಆದರೂ ಕೂಡ ಸ್ವಲ್ಪ ಬೇಸರ. ಯಾಕೆಂದ್ರೆ ಕೃಷ್ಣ ಹುಟ್ಟಿದ್ದೇನೆ ಜಾತ ಕಂಸ ಪದಾರ್ಥಾಯ ಅಂತ, ಕಂಸನ್ನೇ ಸಂಹಾರ ಮಾಡುತ್ತಿಲ್ಲಲ್ಲ ಅಂತ ಯೋಚನೆ ಮಾಡಿ ನಾರದರೆ ಇದಕ್ಕೇನಾದ್ರೂ ಕೆಲಸ ಮಾಡಬೇಕು ಅಂತ ಕಂಸನ ಮನೆಗೆ ಹೋಗಿಬಿಡ್ತಂತೆ. ಕಂಸನ ಮನೆಗೆ ಹೋಗಿ ಕಂಸನಿಗೆ ಹೇಳಿದ್ರಂತೆ, ಕಂಸ ಏನೋ ಮುಟ್ಟಾಳ, ಇಲ್ಲಿ ತನಕ ನೀನು ಎಲ್ಲರನ್ನ ಕಳಿಸಿದ್ದೀಯಲ್ಲ, ನಿನ್ನ ಕಡೆಯವ್ರನ್ನೆಲ್ಲ ಕೊಂದದ್ದು ಯಾರು ಗೊತ್ತಾ? ಆ ಕೃಷ್ಣನೇ ಕೊಂದಿದ್ದು ಅಂತ ಹೇಳಿದ್ರು. ಆ ಕೃಷ್ಣ ಬೇರೆ ಯಾರು ಅಲ್ಲ, ವಸುದೇವ ದೇವಕಿಯರ ಮಗ ಅಂತಲೂ ಹೇಳಿಬಿಟ್ಟ. ಹೇಳಿದ ಕೂಡಲೇನೆ ಕಂಸ ಹೇಳ್ತಾನೆ, ನಾರದರೆ ತಪ್ಪು ತಿಳಿದಿದ್ದೀರಿ ನೀವು, 8ನೇ ಮಗು ಹುಟ್ಟಿದ್ದು ಗಂಡಲ್ಲ, ಅದು ಹೆಣ್ಣು ಹುಟ್ಟಿದೆ ಅಂತ ಹೇಳಿದಂತೆ. ಹೆಣ್ಣು ಹುಟ್ಟಿದೆ, ಆ ಹೆಣ್ಣು ನೀವು ಗಂಡಂತೆ ಹೇಗೆ ಹೇಳ್ತೀರಿ ಅಂತ ಹೇಳಿದರೆ ನಾರದರು ಹೇಳ್ತಾರೆ, ನೀನೇ ತಪ್ಪು ತಿಳಿದಿದ್ದೀಯೋ ಕಂಸ, ಸರಿಯಾಗಿ ಗೊತ್ತಿಲ್ಲ ನಿನಗೆ ಮೋಸ ಮಾಡಿದ್ದಾರೆ ಅಂತ. ಇಲ್ಲ, ನಾನೇ ನೋಡಿದ್ದೀನಿ ಹೆಣ್ಣು ಹುಟ್ಟಿದ್ದು ಅಂತ. ನಾನು ಹೇಳಿದ್ದೇನೆ ಕೇಳು ಅಂತಾರೆ ನಾರದರು. ಅದಕ್ಕಿಂತ ಮೊದಲು ಗಂಡು ಹುಟ್ಟಿದ್ದನ್ನು ನಾನು ನೋಡಿದ್ದೀನಿ ಎಂದರು ನಾರದರು. ಅಲ್ಲಿ ಯಾವಾಗ ನೋಡಿದ್ದೀನಿ? ನಾನೇ ನೋಡಿದ್ದೀನಿ. ನೀನು ಬೆಳಿಗ್ಗೆ ನೋಡಿದಂತಹ ಪ್ರಸಂಗ ಹೇಳ್ತಿದ್ದಿ, ನಾನು ನಡುರಾತ್ರಿ ನೋಡಿದ್ದೀನಿ ಹೇಳ್ತಾ ಇದ್ದೀನಿ ಅಂತ. ನಾನು ನಡುರಾತ್ರಿಯಲ್ಲೇ ನೋಡಿದ್ದೀನಿ, ಕೃಷ್ಣ ಹುಟ್ಟಿದ್ದಾನೆ, ಭಗವಂತ ಹುಟ್ಟಿದ್ದಾನೆ, ಅವನೇ ಇವತ್ತು ನಿನ್ನವರನ್ನೆಲ್ಲ ಕೊಂದಿದ್ದಾನೆ ಅಂತ ಹೇಳಿದಾಗ ಮತ್ತೆ ವಸುದೇವ ದೇವಕಿಯರನ್ನ ಸೆರೆಮನೆಗೆ ಹಾಕ್ತಾನೆ ಕಂಸ. ಹಾಕಿ ಆಗ ಅಕ್ರೂರನಿಗೆ ಹೇಳಿ ಕಳಿಸ್ತಾನಂತೆ, ಒಂದು ಬಿಲ್ಲಿಟ್ಟಿದ್ದೇನೆ, ಆ ಬಿಲ್ಲನ್ನ ಹೆದೆಯೇರಿಸಬೇಕು, ಮುರಿಬೇಕು. ಯಾರಿಗ ಆ ಶಕ್ತಿ ಇದೆಯೋ ಬರಲಿ, ಅದಕ್ಕೆ ಕೃಷ್ಣ ಬಲರಾಮರನ್ನು ಕೂಡ ಕರೆದುಕೊಂಡು ಬಾ ಅಂತ ಅಕ್ರೂರನಿಗೆ ಆಜ್ಞೆ ಮಾಡಿದಂತೆ. ಅಕ್ರೂರ ಕೃಷ್ಣನ ಪರಮಭಕ್ತ, ಅವನು ಬರ್ತಾ ಇದ್ದಾನಂತೆ. ಅಕ್ರೂರ ಬಂದ, ಕೃಷ್ಣನ ಮನೆಗೆ ಬಂದಂತೆ. ಕೃಷ್ಣನ ಮನೆಗೆ ಬಂದಾಗ ಅಕ್ರೂರ ಬರುವಾಗ ಹೇಗೆ ಬಂದಿದ್ದಾನಂತೆ, ದಾರಿಯಲ್ಲಿ ಬರುವಾಗ ರಥದಲ್ಲಿ ಹೋಗುವಾಗ ದಾರಿಯಲ್ಲಿ ಕೃಷ್ಣನ ಪಾದದ ಗುರುತು ಕಾಣಿಸ್ತಂತೆ. ಅದು ಗೋಧೂಳಿ ಕಾಲ. ಆ ಗೋಧೂಳಿ ಕಾಲದಲ್ಲಿ ಕೃಷ್ಣನ ಪಾದದ ಗುರುತು ಕಾಣಿಸ್ತು. ಆ ಪಾದದ ಗುರುತನ್ನು ನೋಡಿ ಆ ಮಣ್ಣಲ್ಲೇ ಹೊರಳಾಡಿದಂತೆ, ಇದು ಕೃಷ್ಣನ ಪಾದ ಅಂತ. ಅಷ್ಟು ಭಕ್ತಿ ಅವನಿಗೆ. ಅದಕ್ಕೆ ಅಕ್ರೂರ ಸ್ತವಿ ವಂದನೆ ಅಂತ ಹೇಳ್ತಾರೆ. ವಂದನೆಯನ್ನ ಮಾಡಿದಂತೆ, ಹೆಜ್ಜೆ ನಮಸ್ಕಾರ ಹಾಕಿದ, ಉರುಳು ಸೇವೆ ಮಾಡಿದ, ಎಲ್ಲಾ ರೀತಿಯಲ್ಲೂ ಕೂಡ ಕೃಷ್ಣನ ಸೇವೆ ಮಾಡಿಕೊಂಡು ಕೃಷ್ಣನ ಮನೆಗೆ ಬಂದಂತೆ. ಕೃಷ್ಣನ ಮನೆಗೆ ಬಂದ್ರೆ ಕೃಷ್ಣ ಹಸುವಿನ ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರೀತಾ ಇದ್ದಂತೆ. ಭಗವಂತ ಹಾಲು ಕರೆಯುವಾಗ ಸರಿಯಾಗಿ ಅಕ್ರೂರ ಬಂದ. ಮೈಯೆಲ್ಲ ಮಣ್ಣಾಗಿ ಹೋಗಿತ್ತು ಅವನಿಗೆ, ಮೈಯೆಲ್ಲ ಮಣ್ಣು, ಅವನು ಎಲ್ಲ ಒದ್ದಾಡಿಕೊಂಡು ಬಂದಿದ್ದಾನೆ. ನೋಡಿ ಕೃಷ್ಣ ಹೇಳಿದ, ಅಕ್ರೂರ ಏನೋ ನಿನ್ನ ಸ್ಥಿತಿ ಅಂತ ಕೇಳಿದ. ಕೃಷ್ಣ ಅಂತ ಅವನಿಗೆ ಮೈ ತುಂಬಿ ಬಂತು, ಮನ ತುಂಬಿ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದಂತೆ. ಮಾಡಿದ ಕೂಡಲೇ ಬಲರಾಮನಿಗೆ ಕೃಷ್ಣ ಹೇಳ್ತಾನೆ, ಬಲರಾಮ ಬೇಗನೆ ಬಿಸಿ ನೀರನ್ನು ಕಾಯಿಸು, ಇವನಿಗೊಂದು ಸ್ನಾನ ಮಾಡಿಸೋಣ ಅಂತಂದ ಭಗವಂತ. ಏನು ಅದ್ಭುತ ನೋಡಿ, ಭಗವಂತನೇ ಅಕ್ರೂರನಿಗೆ ಬಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡಿಸಿದ್ದಂತೆ. ನನ್ನ ಭಕ್ತ ನೀನು ಅಂತ ಆನಂದ ಅವನಿಗೆ. ಹಾಗೆ ಸ್ನಾನ ಮಾಡಿಸಿ ಅವನನ್ನ ಆಮೇಲೆ ಭೂರಿ ಭೋಜನವನ್ನು ಮಾಡಿಸಿದ. ಆಗ ಕೇಳ್ತಾನೆ, ಬಂದ ವಿಷಯ ಏನು ಅಂತ ಕೇಳಿದ. ಏನೂ ಇಲ್ಲ, ಕಂಸ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಅಂತ ಕರೀತಾ ಇದ್ದಾನೆ, ಅದು ಒಂದು ಬಿಲ್ಲು ಅನ್ನೋ ಒಂದು ನೆಪ ಇಟ್ಟುಕೊಂಡಿದ್ದಾನಷ್ಟೇ ಅಂತ ಇಷ್ಟೆಲ್ಲ ವಿಷಯ ಹೇಳಿದ ಕೂಡಲೇ ಕೃಷ್ಣ ಹೇಳಿದ, ಈಗಾಗಲೇ ರಾತ್ರಿ ಆಗಿದೆ, ನಾಳೆ ಬೆಳಿಗ್ಗೆ ಹೊರಡೋಣಂತೆ, ತಯಾರಾಗಿರು ನೀನು ಅಂತ ಹೇಳಿದ. ಸರಿ, ಹಾಗಾದ್ರೆ ಬೆಳಿಗ್ಗೆ ಒಂದು 6 ಗಂಟೆಗೆ ಹೊರಟ್ರೆ ಸಾಕಲ್ವಾ ಅಂದ. ಅಯ್ಯೋ 6 ಗಂಟೆಗೆಲ್ಲ ಅಲ್ಲ, ಬೆಳಿಗ್ಗೆ 3 ಗಂಟೆಗೆ ಹೊರಡಬೇಕು ಅಂದ. 3 ಗಂಟೆಗೆ ಹೊರಡಬೇಕು ಅಂದಾಗ ಅಕ್ರೂರ ಹೇಳ್ತಾನೆ, 3 ಗಂಟೆನ, ಹಾಗಾದ್ರೆ ನಾನು 2 ಗಂಟೆಗೆ ಎದ್ದು ನನ್ನ ಆನ್ಯೀಕ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಂದ. ಅಯ್ಯೋ ಗೀತೀಕ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಾವು ಹೋಗುವಾಗ ದಾರಿಯಲ್ಲೇ ಆನ್ಯೀಕ ಮಾಡ್ಕೊಳ್ಳುವಂತೆ ನಿನ್ನ ಸ್ನಾನ ಸಂಧ್ಯಾವಂತೆ ಅಲ್ಲೇ ಇರಲಿ. ಆದರೆ ಈಗ ಮಾತ್ರ ನೀನೇನು ಮಾಡಬೇಕು ಅಂದ್ರೆ ನಾನು ಹೇಳಿದಂತೆ ಕೇಳು, ಬೆಳಿಗ್ಗೆ 3 ಗಂಟೆಗೆ ರೆಡಿ ಆಗಿಬಿಟ್ಟು ಹೊರಟು ಬಿಡೋಣ. ಆಯ್ತು. ಅದು ಯಾಕೆಂದ್ರೆ ಕೃಷ್ಣ ಹೇಳಿದ್ರು ಆ ಉದ್ದೇಶ ಏನು ಅಂದರೆ, ಅಕಸ್ಮಾತ್ ಗೋಪಿಯರಿಗೆ ಗೊತ್ತಾದರೆ ಎಲ್ಲ ಗೋಪಿಯರು ಬಿಡೋದಿಲ್ಲ, ನಮ್ಮನ್ನ ಬಿಡದೇನೆ ತಡೆ ಹಿಡಿತಾರೆ, ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ ಅಂತ ಕೃಷ್ಣ ಇದನ್ನು ಹೇಳಿದ. ಆಯಿತು ಅಂತ ಹೇಳಿ ಎಲ್ಲ ಆಯಿತು, ರೆಡಿ ಆದರು. ಬೆಳಿಗ್ಗೆ 3 ಗಂಟೆ ಆಯಿತು. 3 ಗಂಟೆ ಆದ ಕೂಡಲೇ ಹೊರಡ್ಲಿಕ್ಕೆ ರೆಡಿ ಆದ್ರಂತೆ. ಹೊರಡ್ಲಿಕ್ಕೆ ರೆಡಿಯಾಗಿ ಬಾಗಿಲು ತೆಗೀತಾರೆ. ಬಾಗಿಲು ತೆಗೀಲಿಕ್ಕೆ ಪುರುಸೊತ್ತಿಲ್ಲ, ಇಡೀ ಮಹಿಳಾ ಮಂಡಳಿನೇ ಎದುರುಗಡೆ ನಿಂತಿದೆ. ದೊಡ್ಡ ಮಹಿಳಾ ಮಂಡಳಿ
ಎಲ್ಲ ಸೆಕ್ರೆಟರಿಗಳು, ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಬಂದು ನಿಂತ್ಬಿಟ್ಟಿದ್ದಾರೆ. ಎಲ್ಲರೂ ನಿಂತಿದ್ದಾರೆ. ನೋಡಿದ ಕೃಷ್ಣ ಹಾಗೆ ಆಯ್ತು ಅವನಿಗೆ. ಅವನ ಅಕ್ರೂರನ್ನು ಕೇಳಿದ್ರಂತೆ, ಕೃಷ್ಣನಿಗೆ ಕೇಳಿದಂತೆ, ಲೇ ಅಕ್ರೂರ, ನೀನೇನಾದರೂ ಲೀಕ್ ಮಾಡಿ ಅನ್ನೋ ವಿಷಯವನ್ನು ನಾವು ಹೊರಟಿದ್ದೀವಿ ಅನ್ನೋದನ್ನ ಅಂತ ಹೇಳಿದ್ವಿ. ಅದಕ್ಕೆ ಕೃಷ್ಣ, ನಿನ್ನ ಜೊತೆಗೆ ಮಲಗಿದ್ದೀನಿ, ನಿನ್ನ ಜೊತೆಗೆ ಎದ್ದಿದ್ದೀನಿ, ನಾನೆಲ್ಲೋ ಹೇಳಿದ್ದೀನಿ ಅಂತ ಅಕ್ರೂರ. ಮತ್ತೆ ಹ್ಯಾಕ್ ಗೊತ್ತಾಯಿತು ಅಂತ ಕೇಳಿದಾಗ ಹಾಗೆ ಯಾರು ಹೇಳಿದ್ರಂತೆ ಕೃಷ್ಣನಿಗೆ ಹ್ಯಾಕ್ ಗೊತ್ತಾ, ಆ ಎಲ್ಲ ಹೆಂಗಸರಿಗೆ ಗೊತ್ತಾದದ್ದು ಹೇಗೆ ಅಂದ್ರೆ, ಹಿಂದಿನ ದಿವಸ ಸಾಯಂಕಾಲ ಒಬ್ಬ ಗೋಪಿ ಯಾರೋ ಒಬ್ಬರ ಮನೆಗೆ ಅರ್ಶನಾ ಕುಂಕುಮಕ್ಕೆ ಹೋಗಿದ್ದಂತೆ. ಅವಳು ಅರ್ಶನಾ ಕುಂಕುಮಕ್ಕೆ ಹೋದವಳು ಬರುವಾಗ ಸುಮ್ಮನೆ ಬರ್ತಾರೆ ಹೆಣ್ಮಕ್ಳು, ಅರ್ಶನಾ ಕುಂಕುಮಕ್ಕೆ ಹೋದ್ರು ಹೀಗೆ ಬಂದ್ರು ಅಂತ ಇಲ್ವೇ ಇಲ್ಲ. ಅವರು ಹೋದ್ರು ಅಂದ್ರೆ ಅವ್ರ ಮನೆ ಕೆಲಸಕ್ಕೆಲ್ಲ ಮಾತಾಡಿ, ನಮ್ಮವ್ರು ಹೀಗೆ, ನಿಮ್ಮವ್ರು ಹೀಗೆ, ಅವ್ರು ಹೀಗೆ, ಇವ್ರು ಹಾಗೆ ಅಂತ ಎಲ್ಲ ಮಾತಾಡೇ ಬರ್ಬೇಕು. ಅವರು ಅಷ್ಟು ಟೈಮ್ ಬೇಕಾಗ್ತದೆ. ಹಾಗಾಗಿ ಒಬ್ಬ ಗೋಪಿ ಹೋದವಳು ಎಲ್ಲಾ ವಿಚಾರಗಳನ್ನ ಮಾತಾಡಿ ಬರುವಾಗ ರಾತ್ರಿ ಆಗಿತ್ತಂತೆ. ರಾತ್ರಿ ಆಗುವಾಗ ಕೃಷ್ಣನ ಮನೆಯ ಮೇಲೆ ಹಾದು ಹೋಗ್ತಿದ್ದಂತೆ. ಅವಳು ಹಾದು ಹೋಗುವಾಗ ಆಕಸ್ಮಿಕವಾಗಿ ಆ ರಥ ಅಂದ್ರೆ ಅಕ್ರೂರ ಬಂದಂತ ರಥ ಕಾಣಿಸ್ತಂತೆ. ಅದು ರಿಜಿಸ್ಟರ್ ನೋಡಿದಂತೆ ಅದು ಮಥುರಾ ಪಟ್ಟಣದ ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೆ ನಂಬರ್ ಪ್ಲೇಟ್ ಇತ್ತು. ಅದನ್ನು ನೋಡಿದ್ರು. ಏನಿದು ಕೃಷ್ಣನ ಮನೆಯಲ್ಲಿ ವಿಶೇಷ ಅಂತ ಕೃಷ್ಣನ ಮನೆ ಕಿವಿಗೊಟ್ಟು ಕೇಳಿದಂತೆ. ಕೇಳಿದೆ, ಕೃಷ್ಣ ಹೇಳ್ತಾ ಇದ್ದಂತೆ, ನಾವು ಬೆಳಿಗ್ಗೆ 3 ಗಂಟೆ ಹೊರಟು ಬಿಡಬೇಕು, ಗೋಪಿಯರಿಗೆ ಗೊತ್ತಾದ್ರೆ ಎಲ್ಲ ಬಂದು ನಿಂತ್ಕೊಳ್ತಾರೆ ಅಂತ ಹೇಳಿದ್ರು. ಅವಳು ಸುಮ್ಮನಿದ್ದ. 10 ಗಂಟೆ ಕಾಲಕ್ಕೆ ಮನೆಗೆ ಹೋಗೋಳು. ಆ ಕಾಲಕ್ಕೇನೆ ಎಲ್ರಿಗೂ ಕೂಡ ಹೇಳಿದ್ದಾಳಂತೆ, ಕೃಷ್ಣ ಹೊರಟಿದ್ದಾನೆ ಅಂತ ಎಲ್ಲರ ಮನೆಗೆ ಹೋಗಿ ಹೇಳಿ ಬಂದಿದ್ದಾಳಂತೆ. ಅದು 3 ಗಂಟೆಗೆ ಎಲ್ಲರೂ ಬಂದು ನಿಂತಿದ್ದಾರೆ, ಎಲ್ಲ ಮಹಿಳಾ ಮಂಡಳಿ ಬಂದು ನಿಂತಿದೆ ಅಂತ. ಇಷ್ಟು ವಿಚಾರ ನಡೆಯುತ್ತಂತೆ. ಕೃಷ್ಣ ಹೇಳ್ತಾನೆ, ಇಲ್ಲ ಹೀಗೆ ಹೋಗಿ ಹೀಗೆ ಬರ್ತೀನಿ, ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ ಹೀಗೆ ಅಂತಂದ ಕೃಷ್ಣ. ಬಿಡೋದಿಲ್ಲ ನಾವು ಹೋದ್ರಂತೆ, ಬಿಡೋದಿಲ್ಲ. ಕೃಷ್ಣ ಹೇಳ್ತಾನೆ, ಇಲ್ಲ ತುಂಬಾ ಮುಖ್ಯವಾದ ಕೆಲಸ ಅಂತ ಹೇಳಿ. ತುಂಬಾ ಮುಖ್ಯವಾದ ಕೆಲಸ ಅನ್ನುವಾಗ ಯಾರೋ ಹೇಳಿದ್ರಂತೆ, ಪರಸ್ಪರ ಗೋಪಿಯರು ಮಾತಾಡ್ತಿದ್ರಂತೆ. ಏನು ಅಂದ್ರೆ, ಅಲ್ಲಿ ಯಾಕೆ ಹೋಗ್ತಿದ್ದಾರೋ ಮಥುರಾ ಪಟ್ಟಣಕ್ಕೆ ಅಂತ ಕೇಳಿದ್ದಕ್ಕೆ ಯಾರೋ ಹೇಳಿದ್ರಂತೆ, ಅಲ್ಲಿ ಯಾವುದೋ ಒಂದು ಬಿಲ್ಲಿದೆ ಅಂತೆ, ಅದನ್ನ ಅಂತಂದ್ರು. ಆ ಬಿಲ್ಲಿಗೋಸ್ಕರ ಹೋಗ್ತಿದ್ದಾನ, ಆ ಬಿಲ್ಲೆ ಮುರಿದು ಹೋಗಲಿ ಅಂತ ಶಾಪ ಕೊಟ್ಟರು ಅನಿಸ್ತು. ಗೋಪಿಯರು ಶಾಪ ಕೊಟ್ಟಿದ್ದಕ್ಕೆ ಮುಂದೆ ಕೃಷ್ಣ ಆ ಬಿಲ್ಲನ್ನು ಮುರಿದ ಅಂತ ಹೇಳ್ತಾರೆ. ಹಾಗೆ ಗೋಪಿಯರು ಶಾಪ ಕೊಟ್ಟಂತೆ, ಶಾಪ ಕೊಟ್ಟಿದ್ದಾರೆ. ಆದ್ರೆ ಕೃಷ್ಣ ಹೇಳ್ತಾನೆ, ಎಲ್ಲ ಸಮಾಧಾನ ಮಾಡಿಕೊಳ್ಳ್ರಿ ಅಂತ. ಗೋಪಿಯರೆಲ್ಲ ಹೇಳಿದ್ರು, ಕೃಷ್ಣ ಹಾಗೆಲ್ಲ ಇಲ್ಲ, ಮಥುರಾ ಪಟ್ಟಣ ಅಂದ್ರೆ ಅದು ರಾಜಧಾನಿಯಲ್ಲಿರುವಂತಹ ಹುಡುಗಿಯರು ಸ್ವಲ್ಪ ಫಾರ್ವರ್ಡ್ ಅಂತ, ತುಂಬಾ ಮುಂದೆ ಇದ್ದಾರೆ ಅಂತ ಕೇಳಿದ್ದೇವೆ ನಾವು. ಆದ್ರಿಂದ ಅಲ್ಲಿ ಹೋದಿ ಅಂದ್ರೆ ಕೃಷ್ಣ ನಿನ್ನನ್ನ ತಮ್ಮ ಕಣ್ಣಿನ ನೋಟದಿಂದಲೇನೆ ನಿನ್ನ ಸೆರೆ ಹಿಡಿದು ಬಿಡ್ತಾರೆ. ಅದರಿಂದ ಕೃಷ್ಣ ಬಲಿ ಆಗ್ತೀಯೋ ಬೇಡ, ಅಲ್ಲಿಗೆಲ್ಲ ಹೋಗ್ಬೇಡ, ಅಲ್ಲಿ ಹುಡುಗಿಯರು ಚೆನ್ನಾಗಿಲ್ಲ ಅಂತ ಕೇಳಿದ್ದೀವಿ ಅಂತಂದ್ರು. ಅದಕ್ಕೆ ಕೃಷ್ಣ ಹೇಳಿದ, ಯಾರ ಬಲೆಗೂ ಬೀಳೋದಿಲ್ಲ, ನಾನು ನಿಮ್ಮನ್ನೇ ಮನಸ್ಸಲ್ಲಿ ಇಟ್ಟುಕೊಳ್ತೇನೆ, ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ಕೃಷ್ಣ. ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ಹೇಳಿದಾಗ ಕೊನೆಗೆ ಒಲ್ಲದ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಸೇರಿ ಕೃಷ್ಣನನ್ನ ಕಳಿಸಿಕೊಟ್ರಂತೆ. ಆಯ್ತು ಅಂತ ಕೃಷ್ಣ ಹೊರಟ. ಭಗವಂತ ಅವನು ಹೀಗೆ ಹೋಗಿ ಹೀಗೆ ಬರ್ತೀನಿ ಅನ್ನಲ್ಲ, ಅವನು ಬಂದದ್ದು ಯಾವಾಗ ಗೊತ್ತಾ? ಮತ್ತೆ ಈ ವೃಂದಾವನಕ್ಕೆ ಬಂದದ್ದು ಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋದ ಮೇಲೆ 41 ವರ್ಷ ಆದ್ಮೇಲೆ ಬಂದಂತೆ ಭಗವಂತ. ಅರ್ಥ ಮಾಡ್ಕೊಳ್ರಿ, ಅವನ ಕ್ರಮದಲ್ಲಿ ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂದ್ರೆ 41 ವರ್ಷ ಹಾಗಿತ್ತು ಪರಮಾತ್ಮನ. ಹಾಗೆ ಹೋದ ಭಗವಂತ. ಹೋಗುವಾಗ ದಾರಿಯಲ್ಲಿ ರಥ ಓಡಿಸ್ತಾ ಇದ್ದಂತ ಅಕ್ರೂರ ಹೇಳಿದ, ಕೃಷ್ಣ ನೀನು ಅಪ್ಪಣೆ ಕೊಟ್ರೆ ಇಲ್ಲೇ ಯಮುನೆಯಲ್ಲಿ ಸ್ನಾನ ಮಾಡಿ ನಾನು ಸಂಧ್ಯಾ ವಂದನೆ ಮಾಡಿಕೊಂಡು ಬರ್ತೇನೆ ಎಂದಾಗ ಭಗವಂತ ಒಂದು ಲೀಲೆ ತೋರಿಸಲಿಕ್ಕೆ ಅವಕಾಶ ಇದು ಅಂತ ಹೋಗಿ ಸ್ನಾನ ಮಾಡುವಂತೆ ಕಳಿಸಿದ ಕೂಡಲೇನೆ ಆಯ್ತು ಅಂತ ಸ್ನಾನಕ್ಕೆ ಹೋಗಿ ಆ ಅಕ್ರೂರ ನೀರಿನ ಒಳಗೆ ಮುಳುಗಿದಂತೆ. ನೀರಿನೊಳಗೆ ಮುಳುಗಲಿಕ್ಕೆ ಪುರುಸೊತ್ತಿಲ್ಲ, ಒಳಗೇನೆ ಕೃಷ್ಣ ಕಂಡನಂತೆ. ರಥದಲ್ಲಿದ್ದ ಕೃಷ್ಣ ಒಳಗ್ ಕಂಡ ಅಂತ. ಒಳಗ್ಕೊಂಡು ಕೂಡಲೇ ಆಶ್ಚರ್ಯ ಅವನಿಗೆ, ಅಲ್ಲಿದ್ದಾನೋ ಇಲ್ಲ ಕೃಷ್ಣ ಅಂತ ಮತ್ತೆ ಮೇಲೆದ್ದು ನೋಡಿದಂತೆ. ಮೇಲೆದ್ದು ನೋಡಿದ್ರೆ ಅಲ್ಲೂ ಇದ್ದಾನೆ ಕೃಷ್ಣ. ಆಮೇಲೆ ಕೃಷ್ಣ ಕೇಳಿದ, ಕಣ್ಣಾಡಿಸಿ ಕೇಳಿದಂತೆ, ಏನು ಅಂತ ಕೇಳಿದಂತೆ. ಏನು ಅಂತ ಕೇಳಿದ್ರೆ ಏನಿಲ್ಲ ಅಂತ ಮತ್ತೆ ಮುಳುಗಿದಂತೆ ಅಕ್ರೂರ ಮತ್ತೆ ಮುಳುಗಿದ್ರೆ ಆಗ ಒಳಗೆ ಕಂಡದ್ದು ಯಾರು ಅಂತ ಹೇಳಿದ್ರೆ ಶೇಷಶಾಹಿಯಾಗಿರುವಂತಹ ಅನಂತ ಪದ್ಮನಾಭನೇ ಕಂಡನಂತೆ. ಇವತ್ತಿನ ವ್ರತದ ದೇವತೆ ಯಾರಿದ್ದಾರೆ ಅದೇ ದೇವತೆನೇ ಅಕ್ರೂರನಿಗೆ ಒಳಗೆ ಅನಂತ ಪದ್ಮನಾಭ ಕಂಡನಂತೆ. ಕಂಡಾಗ ಅವನನ್ನು ಕಣ್ಣು ತುಂಬಿಕೊಂಡು ಭಗವಂತ ಅಲ್ಲೂ ಕಾಣ್ತಿ ಇಲ್ಲೂ ಕಾಣ್ತಿ, ಎಲ್ಲೆಡೆಯಲ್ಲೂ ಭಗವಂತ ನೀನಿದ್ದೀ ಅಂತ ಅವನ ಸ್ಮರಣೆ ಮಾಡಿಕೊಂಡು ಎಲ್ಲ ತನ್ನ ಆನ್ಮೀಕವನ್ನು ಮುಗಿಸಿ ಬಂದನಂತೆ. ಬರುವಾಗ ಕೃಷ್ಣ ಕೇಳ್ತಾನೆ, ಅಕ್ರೂರ ಏನಾದರೂ ಕಾಣಿಸ್ತೇನೋ ಅನ್ನಂತೆ, ಬೇಕು ಅಂತ. ಎಲ್ಲ ಕಪಟ ನಾಟಕ ಸೂತ್ರಧಾರಿ, ಏನೋ ಕೇಳ್ತಿ, ಎಲ್ಲ ತೋರಿಸ್ಬಿಟ್ಟು ನೀನೇ ಕೇಳ್ತೀನೋ ನನ್ನನ್ನ ಅಂತ ಪರಸ್ಪರ ತಮಾಷೆ ಮಾಡಿಕೊಂಡು
ಹೀಗೆ ಅವರಿಬ್ಬರೂ ಕೂಡ ಬಲರಾಮ ಮತ್ತು ಕೃಷ್ಣ ಅಕ್ರೂರ 3 ಜನರು ಕೂಡ ಮಥುರಾ ಪಟ್ಟಣಕ್ಕೆ ಹೋದರು. ಆ ಮಥುರಾ ಪಟ್ಟಣಕ್ಕೆ ಹೋದಾಗ ಮಥುರಾ ಪಟ್ಟಣದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಭಗವಂತ ಅಲ್ಲಿರುವಂತಹ ಅಗಸನ ಬಳಿಯಲ್ಲಿ ವಸ್ತ್ರಗಳನ್ನು ತಗೊಳ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ ಭಗವಂತ. ಮುಂದೆ ಹೋಗುವಾಗ ಒಬ್ಬ ಕುಬ್ಜೆ ಇದ್ದಂತೆ. ಕುಬ್ಜೆ ಬೆನ್ನು ಬೂನಾಗಿತ್ತು, ಅದು ಡೊಂಕಾಗಿತ್ತು, ಹಾಗೆ ಓಡಾಡುತ್ತಿದ್ದಂತೆ. ಅವಳ ಬಳಿಗೆ ಹೋದಾಗ ಕೃಷ್ಣ ಪರಮಾತ್ಮ ಸುಮ್ಮನೆ ಅವಳ ಬೆನ್ನನ್ನು ಸವರಿದಂತೆ. ಸವರಿದ ಕೂಡಲೇ ಅವಳಿಗೆ ಒಳ್ಳೆ ತಾರುಣ್ಯ ಬಂತು. ಅಲ್ಲಿ ತನಕ ಅವಳನ್ನು ಯಾರೂ ವಿವಾಹ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು. ಆದರೆ ಒಳ್ಳೆ ಸ್ಫುರದ್ರೂಪಿ ಆದಂತೆ ಅವಳು. ಆ ಸ್ಫುರದ್ರೂಪಿ ಆದ ಕೂಡಲೇ ಆಗ ಅವಳನ್ನು ವಿವಾಹ ಮಾಡಿಕೊಳ್ತಾನೆ. ಕೃಷ್ಣನೇ ಮುಂದೆ ವಿವಾಹ ಮಾಡಿಕೊಳ್ತಾನೆ. ಅದು ಯಾರು ಅಂದ್ರೆ, ಹಿಂದೆ ಅವಳ ಕಥೆ ಹೇಳ್ತಾರೆ. ಅವಳು ಹಿಂದೆ ಯಾರು ಅಂದ್ರೆ, ರಾಮಾವತಾರದ ಕಾಲದಲ್ಲಿ ಆ ಕುಬ್ಜೆ ಏನು ಮಾಡಿದ್ದಂತೆ, ರಾಮನ ಸೇವೆ ಮಾಡಿದ್ದಂತೆ. ರಾಮ ಅವನು ಊಟ ಆದ ಮೇಲೆ ತಾಂಬೂಲ ಚರ್ವಣವನ್ನು ಮಾಡುತ್ತಿದ್ದಂತೆ ಭಗವಂತ. ಆ ತಾಂಬೂಲ ಚರ್ವಣವನ್ನು ಮಾಡುವಾಗ ರಾಮಚಂದ್ರ, ಅದು ತಾಂಬೂಲದ ರಸ ಬರ್ತದಲ್ಲ ಬಾಯಲ್ಲಿ, ಆ ರಸವನ್ನು ಉಗುಳ್ತಾ ಇದ್ದ. ಉಗುಳುವಾಗ ಅದಕ್ಕೆ ಉಗುಳೋದಕ್ಕೆ ಅಂತ ಒಂದೇನೋ ಇಟ್ಟುಕೊಂಡಿದ್ದ ಪಾತ್ರೆಯನ್ನು, ಅದು ಇರಲಿಲ್ಲ. ಅವತ್ತೇನೋ ತೊಳಿಲಿಕ್ಕೆ ಹಾಕಿದ್ರೆ ಕಾಣ್ತದೆ. ಆಗ ಉಗುಳಬೇಕು ಅಂತ ಆ ಕಡೆ ಈ ಕಡೆ ಹುಡುಕಿದ್ದಂತೆ, ಕಾಣಲಿಲ್ಲ ಪಾತ್ರೆ. ಕಾಣದೇ ಇದ್ದಾಗ ಆ ಯಾರೋ ಒಬ್ಬ ಪರಿಚಾರಕ್ಕೆ ಬಂದು ಅವಳು ತನ್ನ ಬೊಗಸೆ ಹಿಡಿದಂತೆ. ಬೊಗಸೆ ಹಿಡ್ಕೊಂಡು ರಾಮ ಇಲ್ಲಿ ಮುಗಿ ಅಂತ ಹೇಳಿದ್ದಂತೆ. ರಾಮದೇವರು ಈಗೆಲ್ಲ ಮಾಡಬಾರ್ದು, ಇಲ್ಲ ರಾಮ ನಾನು ನಿನ್ನ ಸೇವೆ ಮಾಡ್ತಿದ್ದೀನಿ ಅಂತೇಳಿ ಕೊನೆಗೆ ಭಕ್ತೆ ಅಂತ ಮೆಚ್ಚಿ ಅಲ್ಲೇ ಅವನು ಉಗಿದಾಗ ಅದನ್ನು ತಗೊಂಡು ಹೋಗಿ ಚೆಲ್ಲಬೇಕೋ ಇಲ್ಲೋ, ಅವಳೇ ಪಾನ ಮಾಡಿದ್ದಂತೆ. ಅದನ್ನು ಪಾನ ಮಾಡಿದಾಗ ರಾಮನಿಗೆ ಗೊತ್ತಾಯಿತು, ಏನು ಮಾಡಿದೆ ನೀನು ಪರಿಚಾರಕ್ಕೆ, ಹೀಗೆಲ್ಲ ಮಾಡಬಾರದು ಅಂತ ಹೇಳಿದರೆ ಆ ರಾಮನನ್ನು ಕೇಳಿದಂತೆ, ರಾಮ ನಿನ್ನ ಸೇವೆ ಮಾಡಿದ್ದು ಯಾಕೆ ಅಂದರೆ ನಾನು ನಿನ್ನ ಪತ್ನಿ ಆಗಬೇಕು ಅನ್ನುವ ಅಪೇಕ್ಷೆ ಇದೆ ನನಗೆ, ನೀನು ನನ್ನನ್ನು ವಿವಾಹ ಮಾಡಿಕೊ ಅಂತ ಕೇಳಿದಂತೆ. ಕೇಳಿದ್ದಕ್ಕೆ ರಾಮ ಹೇಳಿದ, ಅಯ್ಯೋ ದೇವರೇ, ಈಗ ನಾನು ಏಕಪತ್ನಿ ವ್ರತಸ್ಥ, ಮತ್ತೆ ವಿವಾಹ ಮಾಡಿಕೊಳ್ಳೋದು ಅಂತ ಇಲ್ಲವೇ ಇಲ್ಲ. ಆದ್ರಿಂದ ಈಗಾಗೋದಿಲ್ಲ, ಮುಂದೆ ಬೇಕಾದ್ರೆ ನಿನ್ನನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಅಂತ ರಾಮ ಹೇಳಿದ್ದಂತೆ. ಕೃಷ್ಣಾವತಾರದಲ್ಲಿ ಮಾಡಿಕೊಳ್ಳುತ್ತೇನೆ. ಆ ಪರಿಚಾರಕ್ಕೇನೆ ಈ ಕುಬ್ಜೆಯಾಗಿ ಬಂದಿತ್ತು. ಕುಬ್ಜೆನೆ ಆ ಪರಿಚಾರಕ್ಕೆ ಅಂತೆ. ಹಾಗೆ ಬಂದವಳು, ಅವಳನ್ನು ಇಲ್ಲಿ ಮತ್ತೆ ಕೃಷ್ಣ ಮುಂದೆ ವಿವಾಹ ಮಾಡಿಕೊಳ್ತಾನೆ. ಇವಳಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನೇ ಯುದ್ಧದಲ್ಲಿ 18 ದಿನದ ಯುದ್ಧ ಆಗುತ್ತೆ ಮುಂದೆ. ಆ 18 ದಿನದ ಯುದ್ಧದಲ್ಲಿ ಇವಳ ಮಗನೇ ಭೀಮಸೇನ ದೇವರ ಸಾರಥಿ ಆಗಿರ್ತಾನೆ. ಇವನು ಅರ್ಜುನನ ಸಾರಥಿ, ಇವಳ ಮಗ ಭೀಮನ ಸಾರಥಿ ಆಗ್ತಾನೆ. ಹೀಗೆ ಅದು ಕಥೆ ಮುಂದುವರಿತಾ ಹೋಗ್ತದೆ. ಹೀಗೆ ಮತ್ತೆ ಹಾಗೆ ಈ ರೀತಿ ಪರಮಾತ್ಮ ಅವಳಿಗೆ ಅನುಗ್ರಹ ಮಾಡಿದ. ಮುಂದೆ ಹೋದ ಅಂತೆ. ಮುಂದೆ ಹೋದ ಕೂಡಲೇನೆ ಆಗ ಈ ಕಂಸನಿಗೆ ಒಂದು ಆನೆ ಇತ್ತಂತೆ. ಅದಕ್ಕೆ ಹೆಸರೇನು ಅಂದ್ರೆ ಕುವಲಯಾಪೀಡ ಅಂತ ಆನೆ ಹೆಸರು. ಕುವಲಯಾಪೀಡ ಅನ್ನುವ ಆನೆಯನ್ನ ಕಂಸನಿಗೆ ವರದಕ್ಷಿಣೆಯಾಗಿ ಜರಾಸಂಧ ಕೊಟ್ಟಿದ್ದಂತೆ. ಅಂದ್ರೆ ಜರಾಸಂಧನ ಅಳಿಯ ಕಂಸ. ಯಾಕೆ ಜರಾಸಂಧನಿಗೆ 2 ಮಕ್ಕಳಂತೆ, ಹೆಣ್ಣು ಮಕ್ಕಳು. ಅಸ್ಥಿ ಪ್ರಾಸ್ತಿ ಅಂತ 2 ಹೆಣ್ಣು ಮಕ್ಕಳಿದ್ರು. ಆ ಅಸ್ಥಿ ಪ್ರಾಸ್ತಿಯರನ್ನ ಕಂಸ ವಿವಾಹ ಮಾಡಿಕೊಂಡಿದ್ದ. ಹೇಗೆ ವಿವಾಹ ಮಾಡಿಕೊಂಡಿದ್ದ ಅಂದ್ರೆ, ಜರಾಸಂಧನಿಗೆ ಗೊತ್ತಾಗದೇನೆ ಆ 2 ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಮದುವೆ ಮಾಡಿಕೊಂಡಿದ್ದಂತ. ಅವನಿಂತ ಅಯೋಗ್ಯರಿಗೆ ಅಯೋಗ್ಯರೇ ಸಿಗ್ತಾರೆ ಅನ್ನಲಿಕ್ಕೆ ಅವನು ಕಿಡ್ನಾಪ್ ಮಾಡಿಕೊಂಡು ಅವರಿಬ್ಬರನ್ನ ಕದ್ದು ಮದುವೆ ಮಾಡಿಕೊಂಡಿದ್ದಂತೆ. ಕದ್ದು ಮದುವೆ ಮಾಡಿಕೊಂಡ್ರೆ ಜರಾಸಂಧ ಅದಕ್ಕೆ ಸಂತೋಷದಿಂದ ಕುವಲಯಾಪೀಡ ಅನ್ನುವ ಆನೆಯನ್ನು ವರದಕ್ಷಿಣೆಯಾಗಿ ಕೊಟ್ಟಂತೆ. ಯಾರು ಹಾಗೆ ಮಾಡ್ತಾರೆ ಹೇಳಿ? ಮಕ್ಕಳನ್ನು ಕದ್ದು ವಿವಾಹ ಮಾಡಿಕೊಂಡ್ರೆ 2 ಬಡ್ದು ಕೂಡಿಸ್ತಾರೆ. ಅಂತಾದ್ರಲ್ಲಿ ಅವನು ಹಾಗೆ ಮಾಡಿದ ಜರಾಸಂಧ. ಯಾಕೆ ಹಾಗೆ ಮಾಡಿದ ಅಂದ್ರೆ, ಜರಾಸಂಧ ಯೋಚನೆ ಮಾಡಿದಂತೆ, ಈ 2 ಮಕ್ಕಳ ಕಾಟ ಹ್ಯಾಕ್ ತಪ್ಪದು ಅಂತ ಅನ್ಕೊಂಡಿದ್ದೆ, ಅಂತೂ ಕಂಸ ನನಗೆ ಹೀಗಾದ್ರೂ ನನಗೆ ಆ ಕಾಟ ತಪ್ಪಿಸಿದ್ನಲ್ಲ ಅಂತ ಸಂತೋಷ ಅಂತ. 2 ಅಷ್ಟು ಕಾಟ ಕೊಡ್ತಿದ್ರಂತ ಅಸ್ಥಿ ಪ್ರಾಸ್ತಿಗಳು. ಆದ್ರಿಂದ ಕಂಸನಿಗೆ ದಾನ ಕೊಟ್ಟಿದ್ದ ಅಂತ ಒಂದು ಆನೆ ಈ ಕೃಷ್ಣ ಬಲರಾಮರನ್ನ ಅವರನ್ನ ಕೊಲ್ಲಬೇಕು ಅಂತ ಆನೆ ಮದಭರಿತವಾಗಿ ಬಂತಂತೆ. ಮದಭರಿತವಾಗಿ ಬಂದಾಗ ಕೃಷ್ಣ ಬಲರಾಮರು 2 ಓಡಿ ಹೋದ್ರು. ಓಡಿ ಹೋಗಿ ಆ ಆನೆಯ ದಂತವನ್ನು 2 ಒಂದೊಂದು ದಂತ ಹಿಡಿದ್ರಂತೆ. ದಂತ ಹಿಡಿದು ಅದನ್ನು ನೆಲಕ್ಕೆ ಹಾಕಿ ಅದನ್ನೇ ಸಂಹಾರ ಮಾಡಿದ್ರಂತೆ. ದಂತವನ್ನೇ ಕಿತ್ತಿ ಹಾಕಿದ್ರು. ದಂತ ಕಿತ್ತಿ ಹಾಕಿದ್ರಲ್ಲ, 2 ಒಂದೊಂದು ದಂತ ಹಿಡಿದಂತೆ.
ದಂತ ಹಿಡಿಯೋದ್ರ ಮೂಲಕವಾಗಿ ಜಗತ್ತಿಗೆ ಸಂದೇಶ ಕೊಟ್ಟಂತೆ ಕೃಷ್ಣ ಬಲರಾಮರು. ಏನು ಅಂದ್ರೆ, ಮುಂದೆ ನಾವೆಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಏನು ಸತ್ಕರ್ಮ ಮಾಡುವಾಗಲೂ ಕೂಡ ಒಂದೊಂದು ದಂತ ಅಂದ್ರೆ ಏಕದಂತ ಅಂತ ಕರೆಸಿಕೊಂಡಂತ ಗಣೇಶನ ಪೂಜೆ ಮಾಡಿ ನೀವು ಮುಂದುವರಿಯಿರಿ ಎನ್ನುವುದನ್ನ ಆ ದಂತ ಹಿಡಿಯೋದ್ರ ಮೂಲಕ ತೋರಿಸಿದ ಭಗವಂತ. ದಂತ ಹಿಡ್ಕೊಂಡು ಆಮೇಲೆ ಇವನ ಮನೆಗೆ ಬರ್ತಾನೆ. ಆ ಬಿಲ್ಲನ್ನ ಹೆದೆ ಏರಿಸಿ ಮುರಿದು ಹಾಕಿದ. ಆ ಬಿಲ್ಲನ್ನ ಮುರಿದಾಗಲೇನೆ ಆ ಶಬ್ದಕ್ಕೇನೆ ಕಂಸನಿಗೆ ಹೆದರಿಕೆ ಆಯ್ತಂತೆ. ಬಿಲ್ಲೇ ಇಟ್ಟು ಮುರಿದು ಹಾಕಿದ್ದಾನೆ ಅಂದ್ರೆ ನಾನು ಸೊಂಟ ಮುರಿದೇ ಇರ್ತಾನೆ ಇವನು ಅಂತ ಅಂದ್ಕೊಂಡ. ಆಯ್ತು. ಆಮೇಲೆ ಕೃಷ್ಣ ಅವನ ಬಳಿಗೆ ಹೋದ. ಆ ಕಂಸನ ಬಳಿಗೆ ಸಿಂಹಾಸನದಲ್ಲಿ ಕೂತಿದ್ರೆ ಕ್ಷಣ ಮಾತ್ರದಲ್ಲಿ ಅವನನ್ನು ಸಿಂಹಾಸನದಿಂದ ಕೆಳಗೆ ಎಳ್ಕೊಂಡು ಬಂದಂತೆ. ದರ 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 ಎಳ್ಕೊಂಡು ಬಂದು ಅವನನ್ನ ಕೆಳಗೆ ಹಾಕಿ ಅವನನ್ನು ಕುಟ್ಟಿ ಹೊಡೆದು ಅವನ ಸಂಹಾರವನ್ನು ಮಾಡುತ್ತಿದ್ದಾನೆ. ಬಹಳ ಚೆನ್ನಾಗಿ ಹೇಳ್ತಾರೆ. ದದತ್ ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವ ಕೇಶಪ್ಪ ಪಾತಾತಿ ಮೂಢ. ವಾದರಾಜ ಸ್ವಾಮಿಗಳು ಹೇಳುವಂತಹದ್ದು ಇದು. ಯುದ್ಧ ನಡೀತಾ ಇದೆ ಅನ್ನುವಂತಹದ್ದು ಆ ಶ್ಲೋಕವನ್ನ ಕೇಳ್ತಾ ಇದ್ರೇನೆ ಅನಿಸ್ಬೇಕು. ಆ ಸ್ವರ, ಅದರ ಧಾಟಿ ಇದೆಯಲ್ಲ, ಯುದ್ಧ ಆಗ್ತಾ ಇದೆ ಎನ್ನುವಂತೆ. ದದತ್ ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವ ಕೇಶಪ್ಪ ಪಾತಾತಿ ಮೂಢ. ಈ ರೀತಿ ಎಳೆದ ತಂದ ಹೊಡೆದ ಅಂತನ್ನುವಂತೆ ಆ ಧಾಟಿಯನ್ನ, ಆ ಯುದ್ಧದ ಧಾಟಿಯಲ್ಲಿ ಶ್ಲೋಕ ರಚನೆ ಮಾಡಿದ್ದಾರೆ ವಾದಿರಾಜರು. ಹೀಗೆ ಆ ಕಂಸನನ್ನ ಸಂಹಾರ ಮಾಡಿದಂತೆ ಪರಮಾತ್ಮ. ಕಂಸನ ಸಂಹಾರ ನಡೆದು ಹೋಯಿತು. ಕಂಸನ ಸಂಹಾರ ಆದ ನಂತರ ವಾದಿರಾಜ ಸ್ವಾಮಿಗಳು ಅಲ್ಲಿಗೆ ಒಂದು ಮಂಗಳ ಆಯಿತು ಅಂತ, ಜಗತ್ತಿಗೆ ಒಂದು ಮಂಗಳ. ಯಾಕೆಂದ್ರೆ ಒಬ್ಬ ದುಷ್ಟ ಸತ್ತಿದ್ದಾನೆ ಅಂದ್ರೆ ಎಲ್ಲ ಕಡೆಯಲ್ಲೂ ಹಬ್ಬದ ವಾತಾವರಣ ಅಂತ ಆಚರಣೆ ಮಾಡಬೇಕು ಅಂತ ಒಂದು ಸರ್ಗ ಮುಗಿಸಿಕೊಳ್ತಾರೆ ಅಲ್ಲಿಗೆ. ರೋಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಗ ವಿದ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ. ವಾದಿರಾಜರು ಹೇಳಿದಂತ ರುಕ್ಮಿಣೀಶ ವಿಜಯದ ಕಥೆಯಲ್ಲಿ ಒಬ್ಬ ಕಂಸ ಅನ್ನುವ ದೈತ್ಯನ ಸಂಹಾರ ಆಯಿತು. ಭಗವಂತ ಅವತಾರ ಮಾಡಿದ್ಯಾಕೆ? ಜಾತಕ್ ಕಂಸವದಾರ್ಥಾಯ, ಅದಕ್ಕೋಸ್ಕರ ಅವತಾರ ಮಾಡಿದ್ದ. ಆ ಕೆಲಸವನ್ನು ಮುಗಿಸಿದ್ದಾನೆ ಪರಮಾತ್ಮ. ಭೂಭಾರ ಹರಣಾಯ ಚ, ಮುಂದಿನ ಕೆಲಸವನ್ನೂ ಮಾಡುತ್ತಾನೆ ಭಗವಂತ ಅಂತ ಅದಕ್ಕೊಂದು ಸರ್ಗ ಮುಗಿಸಿಕೊಂಡು ಆನಂದವನ್ನು ವ್ಯಕ್ತಪಡಿಸಿದ್ದಾರೆ ವಾದಿರಾಜರು. ಹೀಗೆ ಭಗವಂತ ಒಂದು ಲೀಲೆಯನ್ನು ತೋರಿಸಿದ ಪರಮಾತ್ಮ. ಆಮೇಲೆ ಇಡೀ ಮಥುರಾ ಪಟ್ಟಣದಲ್ಲಿ ಇದ್ದಂತಹ ಎಲ್ಲರನ್ನ ಸೆರೆಮನೆಯಲ್ಲಿದ್ದವ್ರನ್ನ ಬಿಡಿಸಿದ, ತನ್ನ ತಂದೆ ತಾಯಿಗಳನ್ನು ಬಿಡಿಸಿದ, ಎಲ್ಲರ ಜೊತೆಗೆ ಆನಂದದಿಂದ ಭಗವಂತ ಇದ್ದಾನಂತೆ ಮಥುರಾ ಪಟ್ಟಣದಲ್ಲಿ. ಆಮೇಲೆ ಮಥುರಾ ಪಟ್ಟಣದಲ್ಲಿ ಇದ್ದುಕೊಂಡು ಅನೇಕ ಕೆಲಸಗಳನ್ನು ಮಾಡಿದ. ಆಗ ಅಸ್ಥಿಪ್ರಾಸ್ತಿಯರಿಬ್ಬರು ಕೂಡ ಹೋಗಿ ಜರಾಸಂಧನಿಗೆ ಹೇಳ್ತಾರೆ, ನನ್ನ ಗಂಡನನ್ನು ಕೊಂದಿದ್ದಾನೆ ಅಂತ. ಆಗ ಜರಾಸಂಧ ಕೃಷ್ಣನನ್ನ ಕೊಲ್ಲಬೇಕು ಅಂತ ಅನೇಕ ಬಾರಿ ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಹಾಕಿಕೊಂಡು ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಎಷ್ಟೋ ಬಾರಿಯೂ ಕೂಡ ಕೃಷ್ಣ ಜರಾಸಂಧನನ್ನ ಕೊಲ್ಲದೆ ಉಳಿದ ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಕೊಂದರಂತೆ. ಯಾಕೆಂದ್ರೆ ಜರಾಸಂಧ ಇನ್ನೂ ಅಕ್ಷೋಹಿಣಿ ಸೈನ್ಯ ತರಲಿ ಅಂತ, ದುಷ್ಟರ ಸಂಹಾರ ಆಗಲಿ ಅಂತ ಅವನನ್ನು ಉಳಿಸಿದ್ದ. ಹಾಗೆ ಆ ಪರಮಾತ್ಮ ಎಲ್ಲ ಯುದ್ಧ ಮಾಡಿದ್ದಾನೆ ಜರಾಸಂಧಾದಿಗಳ ಜೊತೆಗೆ. ಇಷ್ಟು ಯುದ್ಧ ಮಾಡೋ ಹೊತ್ತಿಗೆ ಪರಮಾತ್ಮನಿಗೆ ಆಗ ಅನ್ನಿಸ್ತಂತೆ, ಬಂದು ಬಹಳ ದಿವಸ ಹೋಗಿದ್ದಾಗಲಿ, ಬಹಳ ವರ್ಷಗಳಾಗ್ತಾ ಇತ್ತಂತೆ. ಬಹಳ ವರ್ಷಗಳಾಗುವಾಗ ಪರಮಾತ್ಮ ಯೋಚನೆ ಮಾಡಿದ, ವೃಂದಾವನದಲ್ಲಿರುವವರೆಲ್ಲ ನನ್ನನ್ನು ಸ್ಮರಣೆ ಮಾಡ್ತಿರ್ತಾರಲ್ಲ, ಎಷ್ಟು ದಿವಸ ಆಯ್ತು ನಾನು ಹೋಗಿಲ್ಲ, ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ವಿಚಾರ ಮಾಡಿ ತನ್ನ ಶಿಷ್ಯ ಇದ್ದ, ತನ್ನ ಮಂತ್ರಿ ಅಂದ್ರೆ ಉದ್ಧವನನ್ನು ಕರೆದಂತೆ. ಉದ್ಧವನನ್ನ ಕರೆದು ಹೇಳಿದ, ಕೃಷ್ಣ ಎಲ್ಲ ಅಡ್ರೆಸ್ ಬರೆದು ಕೊಟ್ಟಂತೆ, ಹೆಸರುಗಳನ್ನು ಬರೆದು ಕೊಟ್ಟ. ಎಲ್ಲ ಹೆಸರುಗಳನ್ನು ಬರೆದು ಕೊಟ್ಟು, ಇವರೆಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ ವೃಂದಾವನದಲ್ಲಿ, ಎಲ್ಲರಿಗೂ ಹೋಗಿ ಸಮಾಧಾನ ಮಾಡುವಂತೆ ಕೃಷ್ಣ ಎಲ್ಲರಿಗೂ ಹೋಗಿ ಸಮಾಧಾನ ಮಾಡು ಅಂತ ಹೇಳಿ ಕಳಿಸಿದ್ದಾನೆ. ಆಯಿತು ಅಂತ ಲಿಸ್ಟನ್ನೆಲ್ಲ ತಗೊಂಡು ಉದ್ಧವ ವೃಂದಾವನಕ್ಕೆ ಬಂದನಂತೆ. ವೃಂದಾವನಕ್ಕೆ ಬರ್ತಾ ಇದ್ರೆ ಊರಿನ ತುದಿಯಲ್ಲಿ ಹಸುಗಳೆಲ್ಲವೂ ಕೂಡ ಆ ತಲೆ ಎತ್ತಿ ಕಾಯ್ತಾ ಇದ್ದಂತೆ, ಕೃಷ್ಣ ಯಾವಾಗ ಬರ್ತಾನೆ ಅಂತ. ಎಲ್ಲ ತಲೆ ಎತ್ತಿ ಹಸುಗಳು ಕಾಯ್ತಿದ್ದಂತೆ ಕೃಷ್ಣನಿಗೋಸ್ಕರ. ಈ ಉದ್ಧವ ಬರುವಾಗ ಕೃಷ್ಣನಂತೆ ಕಂಡ, ಆನಂದದಿಂದ ಕುಣಿದು ಕುಪ್ಪಳಿಸಿದು. ಹತ್ತಿರ ಬಂದು ನೋಡಿದಾಗ ಉದ್ಧವ ಬಂದಿದ್ದ, ಬೆಚ್ಚು ಮುಖ ಹಾಕೊಂಡು ಕಣ್ಣೀರು ಹಾಕೊಂಡು ಹೋಗುವಂತೆ. ಉದ್ಧವ ಯೋಚನೆ ಮಾಡುತ್ತಾನೆ, ಮೂಕ ಪ್ರಾಣಿಗಳಲ್ಲೂ ಕೂಡ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೀಯಲ್ಲೋ ಭಗವಂತ ನೀನು ಅಂತ ಆನಂದವನ್ನು ಪಟ್ಟಿದ್ದಾನೆ. ಮುಂದೆ ಹೋದ ವೃಂದಾವನಕ್ಕೆ ಹೋದಾಗ ಆ ವೃಂದಾವನದಲ್ಲಿ ಹೋಗಿ ಆ ಲಿಸ್ಟ್ ತೆಗೆದಂತೆ. ಲಿಸ್ಟ್ ತೆಗೆದ್ರೆ ದೊಡ್ಡ ಲಿಸ್ಟು,
ಅದರಲ್ಲೆಲ್ಲ ಅಡ್ರೆಸ್ ಬರೆದಿದ್ದ ಕೃಷ್ಣ. ಇಂತಿಂತವ್ರ ಲಕ್ಷಣ ಹೀಗೆ ಅಂತ ಬರೆದಿದ್ದಂತೆ, ಬರೆದು ಕಳಿಸಿದ್ದ. ಆ ಲಿಸ್ಟ್ ತೆಗೆದು ನೋಡಿದ್ರೆ ಒಳಗಿರೋ ಹೆಸರುಗಳೆಲ್ಲ ಏನು ಅಂದ್ರೆ ಎಲ್ಲ ಶ್ರೀಮತಿ ಅಂತಿದೆಯೇ ಹೊರತು ಶ್ರೀಮಾನ್ ಅಂತ ಒಂದೂ ಇಲ್ಲ ಹೆಸರು. ಎಲ್ಲಾ ಶ್ರೀಮತಿಯರ ಹೆಸರೇ ಇದೆ ಅದರಲ್ಲಿ. ಕೃಷ್ಣನ್ ಏನಿದು ಉದ್ಧವ ಅಂತ ಯೋಚನೆ ಮಾಡುತ್ತಾನೆ. ಯೋಚನೆ ಮಾಡಿ ಆ ಉದ್ಧವ ಒಂದೊಂದೇ ಹೆಸರು ಇಟ್ಕೊಂಡು ಹೋದಂತ ಒಬ್ಬೊಬ್ರು ಮನೆಗೆ ಹೋಗ್ತಾನಂತೆ. ಒಬ್ರು ಮನೆಗೆ ಹೋದ. ಆ ಮನೆಯಲ್ಲಿ ಏನಾಗಿತ್ತಂತೆ, ಕೃಷ್ಣ ಹೇಳಿದ್ದ, ಆ ಮನೆಯಲ್ಲಿ ಒಬ್ಬ ಹೆಂಗಸಿರ್ತಾಳೆ, ಅವಳು ಯಾವಾಗಲೂ ಕೂಡ ತಾಂಬೂಲ ಚರ್ವಣ ಮಾಡ್ತಿರ್ತಾಳೆ, ಬಾಯಿ ತುಂಬಾ ಎಲಡಿಕೆ ಇರುತ್ತೆ, ಅವಳಿಗೆ ಸಮಾಧಾನ ಹೇಳು ಅಂದಿದ್ದ. ಸರಿ ಅಂತ ಹೋದ ಅವಳ ಮನೆಗೆ. ಹೋಗಿ ನೋಡ್ತಾನೆ, ಅವಳು ಯಾರೋ ಹೆಸರಿತ್ತು ಇಂತ ಬಾಯಿ ಅಂತ. ಅವಳನ್ನ ಹೋಗಿ ಭೇಟಿಯಾದಂತೆ. ಭೇಟಿಯಾಗಿ ಕೇಳಿದ, ಏನಿದು ಕೃಷ್ಣ ಹೇಳಿದ್ದು ಒಂದು ಲಕ್ಷಣ, ನೀನು ಹಾಗಿಲ್ಲ ಅಂತ. ಅವಳು ತಾಂಬೂಲ ಹಾಕೊಂಡೇ ಇಲ್ಲ. ಕೃಷ್ಣ ಹೇಳಿದ್ದ ನೀನೇನೋ ತಾಂಬೂಲ ಹಾಕೊಡ್ತಿ ಅಂತ ಹೇಳಿಬಿಟ್ಟು, ಯಾಕೆ ತಾಂಬೂಲ ಇಲ್ಲಲ್ಲ ಅಂತ ಕೇಳಿದ್ರೆ ಅವಳು ಹೇಳಿದಂತೆ, ಹೌದು ನಾನು ತಾಂಬೂಲ ಹಾಕೊಡ್ತಿದ್ದೆ ಎಲ್ಲ ಹೌದು, ಆದ್ರೆ ನಾನೀಗ ಒಂದು ವ್ರತ ಹಿಡಿದಿದ್ದೀನಿ. ಏನು ಅಂತ ಕೇಳಿದೆ. ಕೃಷ್ಣ ಬರೋ ತನಕಲ್ಲೂ ಕೂಡ ತಾಂಬೂಲ ಚರ್ವಣ ಮಾಡುವುದಿಲ್ಲ ಅಂತ ವ್ರತ ಹಿಡಿದಿದ್ದೀನಿ. ಏನು ಒಬ್ಬೊಬ್ರು ಒಂದೊಂದು ರೀತಿ ವ್ರತ. ಇನ್ನೊಬ್ಬರು ಮನೆಗೆ ಹೋಗ್ತಾರೆ. ಇನ್ನೊಬ್ಬರ ಮನೆಗೆ ಹೋದ್ರೆ ಅಲ್ಲೇ ಆಗುವಾಗ ಅವ್ರ ಮನೆ ತುಂಬ ತಳಿರು ತೋರಣಗಳನ್ನ, ಏನು ಬಾಳೆ ದಿಂಡಿನ ಕಟ್ಟೋದೇನು, ಈ ಕಡೆಯಿಂದ ಮಾವಿನ ಸೊಪ್ಪನ್ನು ಕಟ್ಟೋದೇನು, ಭಾರೀ ಅಲಂಕಾರ ಮಾಡಿದ್ರು. ಹೋದ ಉದ್ಧವ ಕೇಳಿದಂತೆ, ಏನು ಇವತ್ತೇನಾರು ಹಬ್ಬ ಇದೆಯಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಂತೆ. ಏನಾರು ಹಬ್ಬನ ಅಂದ್ರೆ ಏನೂ ಇಲ್ಲ. ಮತ್ತೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ನಾವು ನಿತ್ಯ ಮಾಡ್ತೀವಿ. ಯಾಕೆ ನಿತ್ಯ ಮಾಡ್ತೀವಿ ನೀವು ಅಂತ ಕೇಳಿದ್ರೆ, ನಾವು ಒಂದು ವ್ರತ ಹಿಡಿದಿದ್ದೀವಿ ಅಂದ್ರೆ. ಏನು ವ್ರತ? ಕೃಷ್ಣ ಹೀಗೆ ಹೋಗಿ ಹೀಗೆ ಬರ್ತೀನಿ ಎಂದಿದ್ದಾನೆ, ಯಾವತ್ತು ಬರ್ತಾನೋ ಗೊತ್ತಿಲ್ಲ, ಅಂತೂ ಅವನು ಬರುವಾಗ ನಮ್ಮ ಮನೆ ತಳಿರು ತೋರಣಗಳಿಂದಾಗಿ ಝಮಘಮಿಸ್ತಾ ಇರಬೇಕು ಯಾವಾಗಲೂ ಕೂಡ ಅಂತ ವ್ರತ ಹಿಡಿದಿದ್ದೀವಿ ಅಂದ್ರೆ. ಇದು ಇನ್ನೊಬ್ಬ ಗೋಪಿ ಹಿಡಿದಂತ ವ್ರತ. ಮತ್ತೊಬ್ಬರ ಮನೆಗೆ ಹೋದಾಗ ಅವಳ ಮನೆಗೆ ಹೋಗಿ ನೋಡಿದಾಗ ಆ ಗೋಪಿ ಏನು ಮಾಡಿದ್ದಂತೆ, ಹಾಸಿಕೊಂಡು ಚೆನ್ನಾಗಿ ಮಲಗಿಬಿಟ್ಟಿದ್ದಂತೆ. ಮಲಗಿದಾಗ ಕೇಳಿದಂತೆ, ಯಾರನೋ ಏನೋ ಉದ್ಧವ, ಅಲ್ಲ ಯಾಕೆ ಮಲಗಿದ್ದಾಳೆ ಇವಳು, ನಿದ್ದೆ ಹೊಡಿತಿದ್ದಾಳಲ್ಲ, ಏನು ಹುಷಾರಿಲ್ವಾ ಏನು ಅಂತ. ಏನಿಲ್ಲ ಎಲ್ಲ ಹುಷಾರಾಗಿದ್ದಾಳೆ. ಹೌದಾ, ಮತ್ತೆ ಯಾಕೆ ಮಲಗಿದ್ದಾಳೆ? ಏನು ಅವಳು ಏನಾದ್ರೂ ವ್ರತ ಹಿಡಿದಿದ್ದಾಳೆ? ಹೌದು, ಅವಳು ವ್ರತ ಹಿಡಿದಿದ್ದಾಳೆ. ಏನು ವ್ರತ ಹಿಡಿದಿದ್ದಾಳೆ ಅಂದ್ರೆ ಹೇಳಿದಂತೆ, 3 ಹೊತ್ತು ಆಶನ 3 ಹೊತ್ತು ಶಯನ ಅಂತ ವ್ರತ ಹಿಡಿದಿದ್ದಾಳೆ. ಏನಿದು ವಿಚಿತ್ರ, 3 ಹೊತ್ತು ಊಟ ಮಾಡೋದು 3 ಹೊತ್ತು ಮಲಗೋದಂತೆ, ಇದೇ ಒಂದು ವ್ರತ ಅಂತ. ಹೀಗೂ ವ್ರತ ಮಾಡುತ್ತಾರ ಅಂತ ಆಶ್ಚರ್ಯ ಅವನಿಗೆ. ಏನು ಅಂತ ಕೇಳಿದ್ರೆ ಅವಳು ಎದ್ದು ಹೇಳಿದಂತೆ, ನಾನು 3 ಹೊತ್ತು ತಿನ್ನೋದು 3 ಹೊತ್ತು ಮಲಗೋದು ಅಂತ ವ್ರತ ಹಿಡಿದಿದ್ದೀನಿ ಕೃಷ್ಣ ಬರೋ ತನಕ. ಯಾಕೆ ಅಂದ್ರೆ ನಾನು ತಿಂದಾಗ ಮಲಗ್ತೀನಿ, ಮಲಗಿದಾಗ ನನಗೆ ಕೃಷ್ಣ ಕನಸಲ್ಲಿ ಬರ್ತಾನೆ, ಕನಸಲ್ಲೂ ಕೃಷ್ಣನನ್ನು ಬಿಡಬಾರದು ಅನ್ನೋದಕ್ಕೋಸ್ಕರ ಇಂಥ ವ್ರತ ಹಿಡಿದಿದ್ದೀನಿ ಅಂತ ಹೇಳಿದ್ದು. ಒಬ್ಬೊಬ್ಬರು ಎಂತಿಂತ ವ್ರತ ಹಿಡಿದಿದ್ದಾರೆ. ಇನ್ನೊಬ್ಬರು ಮನೆಗೆ ಹೋದ್ರೆ ಆ ಮನೆಯಲ್ಲಿ ಗೋಪಿ ಕಾಣಿಸ್ದೇ ಇಲ್ಲಂತೆ, ಗೋಪಿನೇ ಇಲ್ಲ. ಅವ್ರ ಯಜಮಾನರು ಹೊರಗೆ ಬಂದ್ರಂತೆ. ಯಜಮಾನರು ಹೊರಗೆ ಬಂದು ಉದ್ಧವನ ಗಟ್ಟಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಕೇಳಿದಂತೆ, ಉದ್ಧವ ಏನು ಅಂದ್ರೆ ನಮ್ಮ ಮನೆಯವ್ರ ಹೆಸರಿದೆಯೋ ಇಲ್ಲ ಹೇಳುವಂತೆ. ನಮ್ಮ ಮನೆಯವ್ರ ಹೆಸರಿದೆಯೋ ಇಲ್ಲೋ? ಅದಕ್ಕೆ ಹುಡುಕಿದ, ಏನ್ ನಿಮ್ಮ ಮನೆಯವರು ಇಂಥ ಹೆಸರು? ಇದೆ ಅಂತ. ಅದಕ್ಕೆ ಸರಿ ಇದೆಯಲ್ಲ, ಸಂತೋಷ ಆಯ್ತು ನನಗೆ. ಅಂತೂ ಕೃಷ್ಣ ಯಾವಾಗ ಬರ್ತಾನೆ ಹೇಳು ಅಂತ ಕೇಳಿದ್ರು. ಕೃಷ್ಣ ಯಾವಾಗ ಬರ್ತಾನೆ ಅಂದಾಗ ಉದ್ಧವ ಹೇಳಿದ, ಬರ್ತಾನೆ, ಆದಷ್ಟು ಬೇಗ ಎಲ್ಲ ಬೇಡ, ನನಗೆ ಡೇಟ್ ಹೇಳು ಅಂತ ಕೇಳಿದ್ದಂತೆ. ದಿನಾಂಕ ಹೇಳು, ಯಾವ ದಿನಾಂಕದಂದು ಕೃಷ್ಣ ಬರ್ತಾನೆ ಅಂತ. ಯಾಕೋ ಮಾರಾಯ, ನಿನ್ನ ಹೆಂಡತಿ ಏನಾದ್ರೂ ವ್ರತ ಹಿಡಿದಿದ್ದಾಳ ಅಂದ್ರೆ, ಇವಾಗ ಏನಾದ್ರೂ ಹಿಡಿದಿರ್ಲಿ ಕೃಷ್ಣ ಯಾವಾಗ ಬರ್ತಾನೆ ಹೇಳು. ಇಲ್ಲ, ನೀನ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಿ? ಮಾಡ್ಕೊಂಡ್ರೆ ಹೆಣ್ಮಕ್ಳು ಟೆನ್ಷನ್ ಮಾಡ್ಕೊಳ್ಬೇಕು, ನೀನ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಿ ಅಂತ ಕೇಳಿದ್ರೆ ಅದಕ್ಕೆ ಅವನು ಹೇಳಿದಂತೆ, ಅಲ್ಲ ಸ್ವಾಮಿ, ನನ್ನ ಹೆಂಡತಿನೂ ವ್ರತ ಹಿಡಿದಿದ್ದಾಳೆ. ಏನು ವ್ರತ ಹಿಡಿದಿದ್ದಾಳೆ ಅಂದ್ರೆ, ಕೃಷ್ಣ ಬರೋ ತನಕಲೂ ಕೂಡ ಮನೆ ಕೆಲಸ ಮಾಡೋದಿಲ್ಲ ಅಂತ ವ್ರತ ಹಿಡಿದಿದ್ದಾಳೆ. ಎಲ್ಲಾ ಕೆಲಸ ನನ್ನ ತಲೆ ಮೇಲೆ ಬಿದ್ದಿದೆ, ಅದಕ್ಕೆ ಹೇಳು ಕೃಷ್ಣ ಯಾವಾಗ ಬರ್ತಾನೆ ಅಂತ ಹೇಳಿದಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ವ್ರತ ಹಿಡಿದು ಕಾಯ್ತಾ ಇದ್ರು. ಎಲ್ಲರಿಗೆ ಸಮಾಧಾನವನ್ನು ಹೇಳಿ ಉದ್ಧವ ಬಂದಿದ್ದಾನಂತೆ. ಉದ್ಧವ ಅವನ ಊರಿಗೆ ಬಂದಾಗ ಆಮೇಲೆ ಕೃಷ್ಣನಿಗೆ ಎಲ್ಲರೂ ನಿನಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದಾರೆ, ಸಮಾಧಾನ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಆಗ ಕೃಷ್ಣ ಪರಮಾತ್ಮ ಇರಲಿ ಅಷ್ಟು ಸಮಾಧಾನ ಆದರೆ ಸಾಕು, ಮತ್ತೆ ನಾನು ವಿಚಾರಿಸ್ಕೊಳ್ತೇನೆ ಎಂದ ಭಗವಂತ. ಹೀಗೆ ವಿಸ್ತಾರವಾದಂಥ ವರ್ಣನೆ ಇದೆ ಅವರದ್ದೆಲ್ಲ. ಹೀಗೆ ಭಗವಂತ ವ್ಯವಸ್ಥೆಯನ್ನ ಮಾಡಿ ಪರಮಾತ್ಮ ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ಉಪನಯನ, ಆಮೇಲೆ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಗುರುಗಳಿಗೆ ಗುರುದಕ್ಷಿಣೆ ಅಂತ ಅವರ ಮಗ ಸತ್ತಾಗ ಬದುಕಿಸಿಕೊಟ್ಟಂತೆ, ಇದೇ ಗುರುದಕ್ಷಿಣೆ ಅಂತ ಕೊಟ್ಟ ಪರಮಾತ್ಮ. ಹೀಗೆಲ್ಲ ಮಾಡಿ ಅನುಗ್ರಹ ಮಾಡಿದ್ದಾನೆ ಭಗವಂತ. ಮುಂದೆ ಅವನಿಗೆ ಒಂದು ಪತ್ರ ಬರ್ತದೆ, ರುಕ್ಮಿಣೀದೇವಿ ಬರೆದಂತಹ ಪತ್ರ. ಆ
ಪತ್ರವನ್ನು ನೋಡಿ ರುಕ್ಮಿಣಿ ಕಲ್ಯಾಣಕ್ಕೆ ಹೊರಡ್ತಾನೆ. ಆ ಪ್ರಸಂಗವನ್ನು ಮತ್ತೆ ನಾಳೆ ಬೆಳಗ್ಗೆ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು